ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದಲ್ಲಿರುವ ಏಸು ಪವಿತ್ರ ಸಭೆ ಆವರಣದಲ್ಲಿ ಆನೇಕಲ್ ತಾಲೂಕು ಕ್ರೈಸ್ತ ಸಭೆಗಳ ಸಭಾಪಾಲಕರ ಅಸೋಸಿಯೇಷನ್ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಕ್ರೈಸ್ತ ಸಭೆಗಳ ಸಭಾಪಾಲಕರ ಅಮೃತಹಸ್ತದಿಂದ ಆನೇಕಲ್ ತಾಲೂಕು ಕ್ರೈಸ್ತ ಸಭೆಗಳ ಸಭಾಪಾಲಕರ ಅಸೋಸಿಯೇಷನ್ಗೆ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬ್ರದರ್ ಇಶಾಕ್, ದೇವ ಸಂದೇಶಕರಾದ ಎಜನೇಜರ್, ಡಾಕ್ಟರ್ ಜಾನ್ ಶಾಮೀನೆ, ಬಿಷಪ್ ಶಾಂತ್ ಕುಮಾರ್, ಪಾಸ್ಟರ್ ವೆಂಕಟೇಶ್ ನಾಯಕ್, ಸಹೋದರ ಸ್ಟಾನಿ ಪೀಟೋ, ಹೋರಾಟಗಾರ ಸುರೇಶ್ ಪೋತ್ತ, ಹೊಸಹಳ್ಳಿ ವೇಣುಕುಮಾರ್, ಸಹೋದರ ಸಬಾಸ್ಟಿಯನ್, ಆನೇಕಲ್ ತಾಲೂಕು ಕ್ರೈಸ್ತ ಸಭೆಗಳ ಸಭಾಪಾಲಕರ ಅಸೋಸಿಯೇಷನ್ ಅಧ್ಯಕ್ಷ ಬಿಷಪ್ ಶಿವಪ್ಪ ಟಿ. ಸಮುವೆಲ್, ಉಪಾಧ್ಯಕ್ಷ ಪಾಸ್ಟರ್ ಎಂಆರ್ ಪಾಲ್, ಕಾರ್ಯದರ್ಶಿ ಪಾಸ್ಟರ್ ರವಿಕುಮಾರ್, ಸಹ ಕಾರ್ಯದರ್ಶಿ ಪಾಸ್ಟರ್ ಸ್ಟಿಫಾನ್, ಸಂಘಟನೆ ಕಾರ್ಯದರ್ಶಿ ಮಂಜು ಮೋಸಸ್, ಖಜಾಂಚಿ ಪಾಸ್ಟರ್ ಮಹೇಂದ್ರ, ಸಹ ಖಜಾಂಚಿ ಪಾಸ್ಟರ್ ಸದಾಶಿವಂ, ನಿರ್ದೇಶಕರಾದ ಸುರೇಶ್ ಪೊತ್ತ, ಪಾಸ್ಟರ್ ವೆಂಕಟೇಶ್, ಪಾಸ್ಟರ್ ರಾಮ್ ಪ್ರಕಾಶ್, ವೇಣುಕುಮಾರ್, ಪಾಸ್ಟರ್ ವೆಂಕಟೇಶ್, ಪಾಸ್ಟರ್ ಆನಂದ್ ಸಂಪಂಗಿ ಮತ್ತಿತರರು ಹಾಜರಿದ್ದರು.
ಕಾರ್ಯದರ್ಶಿಯಾಗಿದ್ದೀನಿ ನಾನು. ನಮ್ಮ ಪಾಸ್ಟರ್ ಜಾನ್ ಶಮೈನ್ ಅವರು ಡಿವೈನ್ ಮರ್ಸಿ ಮಿನಿಸ್ಟ್ರೀಸ್ ಅವರೊಂದು ಎಲ್ಲೇ ಹಿಂಸೆಗಳ ಸೇವಕರಿಗೆ, ಸಭೆಗಳಿಗೆ, ವಿಶ್ವಾಸಿಗಳಿಗೆ ಕರ್ನಾಟಕ ಮಾತ್ರನೇ ಅಲ್ಲ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದಲ್ಲಿಯೂ ಸಹ ನಾವು ಈ ರೀತಿ ಪ್ರಯಾಣ ಬೆಳೆಸಿ ಹೋಗ್ತಾ ಇರ್ತೀವಿ. ಅವರೊಟ್ಟಿಗೆ ಕೆಲಸ ಮಾಡೋದು ನಿಜವಾಗ್ಲೂ ತುಂಬಾ ಬ್ಲೆಸ್ಡ್ ಅಂತೇಳಿ ನಾನು ಬಯಸ್ತೇನೆ, ಆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಮಯದಲ್ಲಿ ಅವರು ಸಹ ಈ ರೀತಿ ಆನೇಕಲ್ ಸಭಾಪಾಲಕರ ಒಂದು ಅಸೋಸಿಯೇಷನ್ ಓಪನಿಂಗ್ ಕಾರ್ಯಕ್ರಮ ಇದೆ, ದಯಮಾಡಿ ಬನ್ನಿ ಅಂತೇಳಿ ಕರೆದಾಗ ಪಾಸ್ಟರ್ ಜೊತೆಯಲ್ಲಿ ನಾವು ಇಲ್ಲಿಗೆ ಬಂದಿದ್ದೀವಿ. ಗೌರಿಬಿದನೂರು ತಾಲೂಕು ಪಾಸ್ಟರ್ ಫೆಲೋಶಿಪ್ ಅದು ಸಹ ಕಳೆದ ವರ್ಷವೇ ಅದು ಸಹ ಉದ್ಘಾಟನೆ ಆಗಿದೆ. ಇದಕ್ಕಿಂತ ಮುಂಚೆ ಇದ್ದದ್ದು ಲೀಗಲ್ ಆಗಿರಲಿಲ್ಲ, ಕಳೆದ ವರ್ಷವೇ ಉದ್ಘಾಟನೆ ಆಗಿ ನಮ್ಮ ಒಂದು ಪೀರಿಯಡ್ ನಲ್ಲಿ ಈಗ 1 ವರ್ಷದ ಸಮಯದಲ್ಲಿ ಅದು ಸಹ ಇದುವರೆಗೂ ಐದವರು ಹೇಳಿದ ಪ್ರಕಾರವಾಗಿ ಕ್ರೈಸ್ತರಿಗೆ ಸಮಾಧಿಗೆ ಸ್ಥಳ ಇರಲಿಲ್ಲ. ನಾವು ಆಗ 1.5 ವರ್ಷದಲ್ಲಿ ಎಲ್ಲಾ ಕ್ರೈಸ್ತರಿಗೆ ಸಮಾಧಿಗೆ ಅಂತ ಹೇಳಿ 2 ಎಕರೆ ಜಾಗವನ್ನು ತಗೊಂಡ್ವಿ. ಗೌರಿಬಿದನೂರು ಪಟ್ಟಣದಲ್ಲಿ ಬಾಡಿಗೆ ಮನೆಯಲ್ಲಿ ಇರುವಂತ ಸೇವಕರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಸಹ ಸ್ವಂತ ಮನೆ ಬೇಕು ಅಂತ ಹೇಳಿ ನಮ್ಮ ಲೋಕಲ್ MLA ಹಿಡಿದು ಅವ್ರ ಮುಖಾಂತರವಾಗಿ 15 ಜನಕ್ಕೆ 30-40 ಸೈಟ್ಗಳನ್ನ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ. ಕ್ರೈಸ್ತರಿಗೆ ಒಂದು ಸಮುದಾಯ ಭವನ ಬೇಕು, ಮುಸ್ಲಿಂನವರಿಗೆ ಶಾದಿ ಮಹಲ್ ಅಂತ ಹೇಳಿ ಒಂದಿದೆ. ಆದ್ರೆ ಕ್ರೈಸ್ತರಿಗೆ ಯಾವ್ದಾದ್ರು ಫಂಕ್ಷನ್ ನಡಿಬೇಕು ಅಂತ ಹೇಳಿದ್ರೆ ಮಾಡಿದ್ರೆ ಚರ್ಚಲ್ಲಿ ಮಾಡಬೇಕು. ಯಾರು ದುಡ್ಡಿದ್ದಂತವ್ರು ಕಲ್ಯಾಣ ಮಂಟಪದಲ್ಲಿ ಮಾಡ್ತಾರೆ, ಅದು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ. ಆದ್ರೆ ನಮ್ಮದೇ ಒಂದು ಸಮುದಾಯ ಭವನ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಲೋಚನೆ ಇದ್ದ. ನೀವು ನಂಬ್ತಿರೋ ಇಲ್ಲೋ, ಸುಮಾರು 10 ಗುಂಟೆ ಜಾಗವನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದೀವಿ ನಮ್ಮ ಒಂದು ಲೋಕಲ್ MLA ಮುಖಾಂತರವಾಗಿ. ಮತ್ತು ನಮ್ಮ MLA ಅವರೇ ಸುಮಾರು 10 ಲಕ್ಷ ಫ್ರೀಯಾಗಿ ನಾನು ಡೊನೇಷನ್ ಕೊಡ್ತೀನಿ ನಿಮ್ಮ ಸಮುದಾಯ ಭವನಕ್ಕೆ ಅಂತ ಸಹ ಅವ್ರು ಮಾರ್ಕೊಂಡು ಅದನ್ನ ನೆರವೇರಿಸಿದ್ದಾರೆ. ಸೊ ಈ ರೀತಿಯಾಗಿ ನಾವು ನಮ್ಮ ಗೌರಿಬಿದನೂರು ಪಾಸ್ಟರ್ ಫೆಲೋಶಿಪ್ ಆ ಒಂದು ಕಡೆಯಿಂದ ಸುಮಾರು 1.5 ವರ್ಷದಿಂದ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಅತ್ಯಧಿಕವಾದ ಕೆಲಸಗಳು ಮುಂದಿನ ದಿನಮಾನಗಳಲ್ಲಿ ಬಾಕಿ ಇದೆ. ಸೊ ಅದನ್ನೆಲ್ಲ ನೆರವೇರಿಸಬೇಕು ಅಂತ ಹೇಳಿ ನಾವು ಆಸೆ ಪಡ್ತಾ ಇದ್ವಿ. ದಯಮಾಡಿ ಪ್ರಾರ್ಥನೆ ಮಾಡಿ, ನಿಮ್ಗೆಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ನಿಮ್ಮ ಅಸೋಸಿಯೇಷನ್ ಸಹ ಇದೇ ರೀತಿಯಾಗಿ ಸಕ್ಸಸ್ಫುಲ್ ಆಗಿ ನಡೆಯಲಿ ಅಂತ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತೆ ಕಮಿಟಿಯವರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳು ತಿಳಿಸ್ತೇನೆ. ನನ್ನ ಹೆಸರು ಪಾಸ್ಟರ್ ಜಾನ್ ಶಮೈನ್ ಅಂತೇಳಿ, ನಾನು ಕೂಡ ಕ್ರಿಸ್ತನ ಸೇವೆಯಲ್ಲಿದ್ದೇನೆ. ಅದ್ರ ಜೊತೆಗೆ ನಾನು ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿ ಲೀಗಲ್ ಡಿಪಾರ್ಟ್ಮೆಂಟ್ ನಲ್ಲಿ ಯುನೈಟೆಡ್ ಇಂಡಿಯಾ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಜಸ್ಟಿಸ್ ಕೌನ್ಸಿಲ್ ನ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತೇನೆ. ನನ್ನ ಕರ್ನಾಟಕ ಮಾತ್ರ ಅಲ್ಲದೆ ನನ್ನ ಭಾರತ ದೇಶ ಅದ್ಭುತವಾದ ದೇಶ. ನನ್ನ ದೇಶದಲ್ಲಿ ಹುಟ್ಟಿರುವಂತ ನಾವೆಲ್ಲರೂ ಕೂಡ ಅದ್ಭುತವಾದವರು. ಪ್ರಿಯಾಂಬಲ್ನಲ್ಲಿ ಸಂವಿಧಾನದಲ್ಲಿ ಬಂದಿರುವ ಪ್ರಕಾರ ವಿ ದ ಪೀಪಲ್ ಆಫ್ ಕ್ರಿಶ್ಚಿಯನ್ ಅಂತ ಬರಲಿಲ್ಲ, ವಿ ದ ಪೀಪಲ್ ಆಫ್ ಮುಸ್ಲಿಂ ಅಂತ ಬರಲಿಲ್ಲ, ವಿ ದ ಪೀಪಲ್ ಆಫ್ ಹಿಂದೂ ಅಂತ ಬರಲಿಲ್ಲ, ವಿ ದ ಪೀಪಲ್ ಆಫ್ ಅಂತ ಯಾವುದೇ ರಿಲಿಜಿಯಸ್ ಅನ್ನ ಮೆನ್ಷನ್ ಮಾಡಿ ಬರಲಿಲ್ಲ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರುವಂತದ್ದು ವಿ ದ ಪೀಪಲ್ ಆಫ್ ಇಂಡಿಯಾ. ಪ್ರತಿಯೊಬ್ಬ ಕ್ರೈಸ್ತ ತಿಳ್ಕೊಳ್ಬೇಕು, ನಾಟ್ ವಿ ದ ಪೀಪಲ್ ಆಫ್ ಹಿಂದೂ, ನಾಟ್ ವಿ ದ ಪೀಪಲ್ ಆಫ್ ಮುಸ್ಲಿಂ, ನಾಟ್ ವಿ ದ ಪೀಪಲ್ ಆಫ್ ಕ್ರಿಶ್ಚಿಯನ್, ಬಟ್ ವಿ ದ ಪೀಪಲ್ ಆಫ್ ಇಂಡಿಯಾ. ಇದನ್ನ ಪ್ರತಿಯೊಬ್ಬ ಸೇವಕ, ಪ್ರತಿಯೊಬ್ಬ ಕ್ರೈಸ್ತ ತಿಳ್ಕೊಂಡ್ರೆ ದೇಶವನ್ನ ನಾವು ಸುವ್ಯವಸ್ಥತೆ ಕಡೆಗೆ ನಡೆಸಬಹುದು. ಒಬ್ಬ ಕ್ರೈಸ್ತ ಅನ್ಯಾಯ ಮಾಡಲ್ಲ, ಒಬ್ಬ ಕ್ರೈಸ್ತ ಮೋಸ ಮಾಡಲ್ಲ. ನಿಜವಾದ ಕ್ರೈಸ್ತರ ಬಗ್ಗೆ ಮಾತನಾಡ್ತಾ ಇದ್ರು, ಡೂಪ್ಲಿಕೇಟ್ ಕ್ರೈಸ್ತರ ಬಗ್ಗೆ ಮಾತನಾಡ್ತಾ ಇದ್ರು. ಅವರೇ ಗೊತ್ತಿದ್ರು ಡೂಪ್ಲಿಕೇಟ್. ನಾನು ಹೇಳ್ತಾ ಇರೋದು ನಿಜವಾದ ಕ್ರೈಸ್ತರನ್ನು ಅನುಸರಿಸುವಂತ ಕ್ರೈಸ್ತರ ಬಗ್ಗೆ. ಸೊ ಆದ್ರಿಂದ ನಾನು ಭಾರತ ದೇಶದ ಅನೇಕ ಭಾಗಗಳಿಗೆ ದೇವರ ಸೇವೆ ನಿಮಿತ್ತವಾಗಿ ಪ್ರಯಾಣ ಮಾಡಿದ್ದೇನೆ, ಸುವಾರ್ತೆ ನಿಮಿತ್ತವಾಗಿ ಪ್ರಯಾಣ ಮಾಡಿದ್ದೇನೆ. ಅದೆಲ್ಲದರಲ್ಲಿ ಹಿಂಸೆಗಳಲ್ಲಿ ಕೂಡ ದೇವರ ಸೇವಕರ ಜೊತೆ ನಿಂತಿದ್ದೇನೆ. ಲೀಗಲ್ ವಿಂಗ್ ನಲ್ಲಿ ನಾನು ವರ್ಕ್ ಮಾಡ್ತಾ ಸುಮಾರು 180 ಕೇಸಸ್ ಅನ್ನ ನಾವು ಹ್ಯಾಂಡಲ್ ಮಾಡಿದ್ದೇವೆ ಥ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್. ಎಲ್ಲೋ ಕುಳಿತುಕೊಂಡು ನಾನು ಕ್ರೈಸ್ತ ನಾಯಕ, ನಾನು ಕ್ರಿಶ್ಚಿಯನ್ ಲೀಡರ್ ಅಂತ ಯಾರಿಗೋ ಪೊಲೀಸ್ ಅವರಿಗೆ ಧಮಕಿ ಹಾಕೋದಾಗ್ಲಿ, ಯಾರಿಗೋ ಪೊಲೀಸ್ ಅವರಿಗೆ ಫೋನ್ ಮಾಡೋದಾಗ್ಲಿ ಮಾಡುವಂತ ಜಾಯಮಾನ ನಂದಲ್ಲ. ಯಾವುದೇ ಒಬ್ಬ ದೇವರ ಸೇವಕನಿಗೆ ನಿಜವಾಗ್ಲೂ ಹಿಂಸೆ ಆಗಿದ್ರೆ, ನಿಜವಾಗ್ಲೂ ಪ್ರಾಬ್ಲಮ್ ಆದ್ರೆ, ನಿಜವಾಗ್ಲೂ ಕ್ರಿಸ್ತ ನಿಮಿತ್ತ ಹಿಂಸೆ ಆದ್ರೆ ಆ ಸ್ಪಾಟ್ ನಲ್ಲಿ ನಾನು ಇರ್ತೇನೆ. ಆ ವ್ಯಕ್ತಿಯನ್ನ ಕಾನೂನಾತ್ಮಕವಾಗಿ ವಾಪಸ್ ಮನೆ ಕರ್ಕೊಂಡು ಬಂದು ಬಿಡೋ ಕೆಲಸ ನಾನು. ಮತ್ತೆ ತುಂಬಾ ನಾನು ಕೆಲವು ಸಂಗತಿಗಳು ಬಹಳಷ್ಟು ಜನ ಮಾತನಾಡೋರು ಇರ್ತಾರೆ, ಪ್ರಸಂಗ ಮಾಡೋರು ಇರ್ತಾರೆ. ಆದ್ರೆ ನಿಮ್ಮ ಸ್ಥೈರ್ಯಕ್ಕಾಗಿ, ನಿಮ್ಮ ಧೈರ್ಯಕ್ಕಾಗಿ ಮಾತ್ರವಲ್ಲದೆ ನೀವು ತಿಳ್ಕೊಳ್ಬೇಕಾದಂತ ಸತ್ಯಾಂಶವನ್ನ ಕಾನೂನಾತ್ಮಕವಾಗಿ 2 ಸಂಗತಿ ಅಥವಾ 3 ಸಂಗತಿಗಳು ತಿಳಿಸಿ ನಾನು ತಿಳ್ಕೊಳ್ತೇನೆ. ಮೊದಲನೇದಾಗಿ, ದಯವಿಟ್ಟು ನೀನು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುವುದಕ್ಕೆ ಯಾರಿಗೋ ಭಯಪಟ್ಟು, ಇನ್ನೊಬ್ಬರಿಗೆ ಭಯಪಟ್ಟು, ಅಧಿಕಾರಿಗಳಿಗೆ ಭಯಪಟ್ಟು ಡೂಪ್ಲಿಕೇಟ್ ಮಾಡಬೇಡ. ನೀನು ಯೇಸು ಸ್ವಾಮಿಯನ್ನ ಸತ್ಯವಾಗಿ ನಂಬೋದು. ಅದಕ್ಕೆ ಸಂವಿಧಾನದಲ್ಲಿ ಅಧಿಕಾರ ಇದೆ, ಸಂವಿಧಾನದಲ್ಲಿ ಹಾಕಿಕೊಟ್ಟಿದೆ. ಆ ಲೈಸೆನ್ಸ್ ಎಲ್ಲಿದೆ ಅಂತಂದ್ರೆ ಪ್ರಿಯಾಂಬಲ್ ನಲ್ಲಿ ಲಿಬರ್ಟಿ ಆಫ್ ಥಾಟ್ಸ್, ಎಕ್ಸ್ಪ್ರೆಷನ್, ಫೇತ್, ಬಿಲೀಫ್ ಅಂಡ್ ವರ್ಷಿಪ್. ಅಂದ್ರೆ ನಿನ್ನ ಆಲೋಚನೆಗೆ ಯಾವ್ದು ಸರಿ ಅನ್ಸುತ್ತೋ, ನಿನ್ನ ಆಲೋಚನೆಯಲ್ಲಿ ಯಾವುದು ದೇವರನ್ನ ಆರಾಧಿಸಬೇಕು ಅನ್ಸುತ್ತೋ, ಯಾವ ನಂಬಿಕೆಯನ್ನ ಅನುಸರಿಸಬೇಕನ್ಸುತ್ತೋ ಆ ನಂಬಿಕೆಯನ್ನ ನೀನು ಕ್ರಿಶ್ಚಿಯನ್ ಹೆಸರಿದ್ದೇ ಅನುಸರಿಸಬೇಕಂತಿಲ್ಲ. ನೀನು ಯಾವುದೇ ವ್ಯಕ್ತಿ ಆಗಿರೋ, ಅದಕ್ಕೆ ವಿ ದ ಪೀಪಲ್ ಆಫ್ ಇಂಡಿಯಾ, ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಈಸ್ ಈಕ್ವಲ್ ಬಿಫೋರ್ ದ ಲಾ. ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ದೇಶದಲ್ಲಿರುವಂತ ನಾಗರಿಕರು ಈ ಕಾನೂನಿನ ಮುಂದೆ ಸರಿಸಮಾನ, ಯಾರಿಗೂ ಕೂಡ ಮೇಲಿಲ್ಲ ಕೀಳಿಲ್ಲ. ಹಾಗಾದ್ರೆ ಯಾಕೆ ನಾವು ಕ್ರೈಸ್ತರಾಗಿ ಸಮಸ್ಯೆ ಅನುಭವಿಸ್ತಾ ಇದೀವಿ ಅಂದ್ರೆ, ಒಂದು ಕ್ರೈಸ್ತ ನಾಯಕರಲ್ಲಿ ಎಣಿಸಿಕೊಂಡವರು ಈಗಾಗಲೇ ಮುನ್ನೆಲೆಯಲ್ಲಿರುವಂತವರು ಕ್ರೈಸ್ತರನ್ನ ದಾರಿ ತಪ್ಪಿಸ್ತಾ ಇರುವಂತದ್ದು ನಮಗೆ ಕಣ್ಣು ಮುಂದಿದೆ. ಸಂವಿಧಾನ ನಿನ್ನ ಶ್ರೇಷ್ಠ ಒಂದು ಪುಸ್ತಕ, ಬೈಬಲ್ ಇಟ್ಸ್ ಎಟರ್ನಲ್ ಬುಕ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದು ನಿನ್ನ ಜೀವನಕ್ಕೆ, ಈ ದೇಶದಲ್ಲಿ ಬದುಕಿ ಬಾಳುವುದಕ್ಕೆ ಬೇಕಾದಂತ ಅಧಿಕಾರ ಕೊಟ್ಟಿರುವಂತ ಒಂದು ಪುಸ್ತಕ. ಇದನ್ನ ಚೆನ್ನಾಗಿ ಓದಕ್ ಬರುವಂತ ಪಾಸ್ಟರ್ಗಳು ಹೇಳಿದ್ರು, ಬೈಬಲ್ ಎಷ್ಟು ಚೆನ್ನಾಗಿ ಓದ್ತಿರೋ ಸಂವಿಧಾನವನ್ನು ಕೂಡ ಅಷ್ಟೇ ಚೆನ್ನಾಗಿ ಓದಿ. ಅವಾಗ ನಿಮ್ ಧೈರ್ಯ ಬರುತ್ತೆ, ನಿಮ್ಗೆ ಸ್ಥೈರ್ಯ ಬರುತ್ತೆ, ಸೇವೆಗಳು ಚೆನ್ನಾಗಿ ನಡೆಯುತ್ತೆ. ಎರಡನೇದಾಗಿ, ಯಾರಾದ್ರೂ ನಿಮ್ಮ ಮೇಲೆ ಮತಾಂತರ ಕೇಸ್ ಮಾಡ್ತೀವಿ ಅಂತಂದ್ರೆ ಯಾರಿಗೂ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಬೇಡಿ. ತುಂಬಾ ಜನರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಯಾವ್ದು ಸ್ವಿಚ್ ಆಫ್ ಮಾಡ್ಕೊಬೇಡಿ. ನಮ್ಮಂತವ್ರು ಗಮನಕ್ಕೆ ತಗೊಂಡ್ಬನ್ನಿ. ಥ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್, ಅದು IGP ವರ್ಗು ಇರ್ಲಿ, DG ವರ್ಗು ಇರ್ಲಿ, IG ವರ್ಗು ಇರ್ಲಿ, ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೇವೆ. DC ಇರ್ಲಿ, ತಹಶೀಲ್ದಾರ್ ಇರ್ಲಿ, ಅವ್ರ ಬಳಿಗೆ ನಾವು ಕರ್ಕೊಂಡು ಹೋಗ್ತೇವೆ. ನೇರ ನಿಮಗೆ ಸಹಾಯ ಸಿಗುತ್ತೆ. ಯಾರೋ ಮಿಸ್ಗೈಡ್ ಆಗಬೇಡಿ. ಯಾರೋ ಒಬ್ರು ಬರ್ತಾರೆ, ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ನಾನು ಕ್ರಿಶ್ಚಿಯನ್ ಲೀಡರು, ಡೋಂಟ್ ಫಾಲೋ ದೆಮ್. ನನ್ನನ್ನು ಫಾಲೋ ಮಾಡಬೇಡಿ. ಸಂವಿಧಾನ ಚೆನ್ನಾಗಿ ತಿಳ್ಕೊಳ್ಳಿ, ದೇಶದ ಕಾನೂನು ಚೆನ್ನಾಗಿ ತಿಳ್ಕೊಳ್ಳಿ. ತುಂಬಾ ಸಮಸ್ಯೆ ಇದ್ದ ಕ್ರೈಸ್ತರು ಬೈಬಲ್ ಚೆನ್ನಾಗಿ ಗೊತ್ತಿಲ್ಲ, ಬಟ್ ಕಾನ್ಸ್ಟಿಟ್ಯೂಷನ್ ಓದಲ್ಲ, ಸಂವಿಧಾನ ಓದಲ್ಲ, ಮತ್ತೆ ಈ ದೇಶದ ಕಾನೂನು ಬಗ್ಗೆ ಅರಿವೇ ಇಲ್ಲ. ಯಾರೋ ಭಯಪಡಿಸ್ತಾರೆ, ಯಾರೋ ಪೊಲೀಸ್ ಭಯಪಡಿಸ್ತಾರೆ ಅಂದ್ರೆ ಭಯಪಟ್ಕೊಂಡವರಾಗಿ ಎಲ್ಲೋ ಓಡೋಗ್ತೀವಿ. ನೋ, ಡೋಂಟ್ ರನ್ ಹಿಯರ್ ಅಂತೆ. ನಿನ್ ಕೈನಲ್ಲಿ ಸಂವಿಧಾನ ಇದೆ, ನಿನ್ ಕೈನಲ್ಲಿ ಕಾನೂನು ಇದೆ, ಅದನ್ನ ಚೆನ್ನಾಗಿ ಪಾಲನೆ ಮಾಡಿ. ಮೂರನೇದಾಗಿ, ನೀವು ಯೇಸು ಸ್ವಾಮಿ ನಂಬಿದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನೀನು ಕ್ರಿಶ್ಚಿಯನ್ ಹೆಸರು ಇರಲೇಬೇಕಂತಿಲ್ಲ. ನೀನು ಯಾವುದೇ ಹೆಸರಿನವನಾಗಿರು, ಯಾವುದೇ ಜಾತಿಯವನಾಗಿರು, ನೀನು ಯೇಸುವನ್ನ ಆರಾಧಿಸಬಹುದು. ಅದಕ್ಕೆ ಲೈಸೆನ್ಸ್ ಸಂವಿಧಾನದಲ್ಲಿದೆ. ಬೇಕಾದ್ರೆ ಒಂದು ದಿನ ನೀವು ಎಲ್ಲರೂ ಸೇರಿ ಬರೋದಾದ್ರೆ, ನಾನು ಒಂದು ಪುಸ್ತಕವನ್ನು ಬರೀತಾ ಇದ್ದೇನೆ, ಲೀಗಲ್ ಹ್ಯಾಂಡ್ ಬುಕ್ ಫಾರ್ ಪಾಸ್ಟರ್ಸ್. ಲೀಗಲ್ ಹ್ಯಾಂಡ್ ಬುಕ್ ಫಾರ್ ಪಾಸ್ಟರ್ಸ್ ಅಂತ ಕಂಪ್ಲೀಟ್ ಡೀಟೇಲ್ಸ್, ಬೇರೆ ಅನವಶ್ಯಕವಾದದ್ದನ್ನು ಅದ್ರಲ್ಲಿ ಆಗ್ತಾ ಇಲ್ಲ. ಏನು ಪಾಸ್ಟರ್ಗಳಿಗೆ ಏನ್ ಬೇಕು, ವಿಶ್ವಾಸಿಗಳಿಗೆ ಏನ್ ಬೇಕು,
ಕಾನೂನಾತ್ಮಕವಾಗಿ ಏನ್ ವಿಚಾರ ಇದೆ, ಸಂವಿಧಾನ ಅಂದ್ರೆ ಏನು, ಎಲ್ಲಿಂದ ನಿಮಗೆ ಲೈಸೆನ್ಸ್ ಸಿಕ್ತು, ಮನೆಗಳಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಲೈಸೆನ್ಸ್ ಎಲ್ಲಿಂದ ಸಿಕ್ತು, ಯೇಸುವನ್ನು ಆರಾಧಿಸೋದಕ್ಕೆ ಲೈಸೆನ್ಸ್ ಎಲ್ಲಿದೆ, ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ಕೊಡ್ತೇವೆ. ಭಯ ಪಡಬೇಕಾಗಿದ್ದು ಒಂದಕ್ಕೆ, ಕಾನೂನು ಬಾಹಿರವಾಗಿ ನಡೆದ್ರೆ, ಕಾನೂನಿಗೆ ವಿರುದ್ಧವಾಗಿ ನಡೆದ್ರೆ, ಕಾನೂನಿಗೆ ಮೋಸ ಮಾಡಿದ್ರೆ ಭಯಪಡಿ, ಇಲ್ಲದೆ ಹೋದ್ರೆ ಯಾವನಿಗೂ ಭಯಪಡಿ, ಯಾವನಿಗೂ ಭಯಪಡಬೇಡಿ. ಕಾನೂನು ಚೆನ್ನಾಗಿ ತಿಳ್ಕೊಳ್ಳಿ, ಸಂವಿಧಾನ ಚೆನ್ನಾಗಿ ಓದಿ, ಮೋಸ ಹೋಗ್ಬೇಡ್ರಿ. ಕಾನೂನು ತುಂಬಾ ಚೆನ್ನಾಗಿದೆ ನಮ್ಮ ದೇಶದ ಕಾನೂನು. ಯಾವುದೇ ಸರ್ಕಾರಗಳು ಬರಲಿ, ಯಾವುದೇ ಸರ್ಕಾರಗಳಿರಲಿ, ಯಾವುದೇ ಅಧಿಕಾರಿಗಳು ಬರಲಿ, ಯಾವುದೇ ಇರಲಿ, ಸುಪ್ರೀಂ ಯಾವುದು? ಸಂವಿಧಾನ. ಸುಪ್ರೀಂ ಯಾವುದು? ಈ ದೇಶದ ಸುಪ್ರೀಂ ಸಂವಿಧಾನ. ಆ ಸಂವಿಧಾನದಲ್ಲಿ ಏನ್ ಬರ್ತಿದೆಯೋ ಅದರ ಪ್ರಕಾರನೇ ಕಾನೂನು, ಅದರ ಪ್ರಕಾರನೇ ಸಂವಿಧಾನ. ಒಂದು ನ್ಯಾಯಾಲಯಗಳಲ್ಲಿ ಸಂವಿಧಾನದ ಆಶಯಗಳಿಗಾಗಿನೇ ತೀರ್ಪು ಕೊಡುವಂಥದ್ದು. ಕಾನೂನಲ್ಲಿ ಏನಿದೆ, ನಮ್ಮ IPC ಸೆಕ್ಷನ್ಸ್ ಬಹಳ ಚೆನ್ನಾಗಿದೆ, ನಮ್ಮ ದೇಶದ ಕಾನೂನು ಚೆನ್ನಾಗಿದೆ, ನಮ್ಮ ದೇಶದ ಸಂವಿಧಾನ ಚೆನ್ನಾಗಿದೆ. ನಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಮಿಸ್ಗೈಡ್ ಯಾರು ಆಗಬೇಡಿ. ದೇಶದ ಸಂವಿಧಾನಕ್ಕೂ ಕಾನೂನಿಗೂ ಗೌರವ ಕೊಟ್ಟು ಚೆನ್ನಾಗಿ ತಿಳ್ಕೊಂಡು ಮುಂದೆ ಹೋಗಿ ದಾಖಲಿಸಿ. ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಉಚಿತವಾಗಿ ಏನಾದರೂ ನಮ್ಮ ಅನೇಕಕ್ಕೆ ಹೊಂದುವ ಹಾಗೆ ಏನಾದರೂ ಮಾಡಬೇಕು ಎಂಬುದಾಗಿ ಅದನ್ನು ಪ್ರಯತ್ನ ಪಡ್ತೀವಿ. ಈಗಾಗಲೇ ಬೆಂಗಳೂರು ಅಸೋಸಿಯೇಷನ್ ಇದೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅವ್ರಿಗೆ ಬಲ ತುಂಬಾ ಕೆಲಸ ನಾವು ಮಾಡಬೇಕಂತ ಹೇಳಿ ಎಲ್ಲ ಸೇವಕರೊಂದಿಗೆ ಮಾತನಾಡಿ ಅನೇಕ ತನಕ ತುಂಬಾ ಫೋಕಸ್ ಮಾಡೋಣ. ಯಾಕಂದ್ರೆ ಇಲ್ಲಿ ಸ್ಥಳೀಯ ಪಾಸ್ಟರ್ಗಳು ಇದ್ದಾರೆ, ಸ್ಥಳೀಯ ನಾಯಕರುಗಳಿದ್ದಾರೆ, ಸ್ಥಳೀಯ ಸದಸ್ಯರುಗಳು ಇಲ್ಲಿ ತುಂಬಾ ಚೆನ್ನಾಗಿರೋದ್ರಿಂದ ಈ ಟೈಮಲ್ಲಿ ನೆಕ್ಸ್ಟ್ ಜನರೇಷನ್ಗೆ ಏನಾದರೂ ಕ್ರೈಸ್ತ ಸಮುದಾಯಕ್ಕೆ ಒಂದು ಒಳ್ಳೆಯ ಕಾರ್ಯಗಳನ್ನ ನಾವು ರೂಪಿಸೋಣ ಅಂತ ಹೇಳಿ ಈ ಅಸೋಸಿಯೇಷನ್ ಪ್ರಾರಂಭ ಮಾಡಿದ್ವಿ. ಇದನ್ನ ಬೇರೆ ಉದ್ದೇಶದಿಂದಲ್ಲ, ಒಳ್ಳೆ ಉದ್ದೇಶಕ್ಕಾಗಿ ಮಾಡಿದ್ವಿ. ಇದರಲ್ಲಿ ನಾವು ಏನಪ್ಪಾ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಆಂಬುಲೆನ್ಸ್ ಹಾಕೋಣ ಫ್ರೀಯಾಗಿ. ಅನೇಕ ಅದಕ್ಕೆ ಆಂಬುಲೆನ್ಸ್ ಕೊಡೋಣ. ಯಾಕೆ ಅಂದ್ರೆ ಕೊರೋನಾ ಟೈಮಲ್ಲಿ ತುರ್ತುವಾಗಿ ಚಿಕಿತ್ಸೆ ಇಲ್ಲದೆ, ಆಂಬುಲೆನ್ಸ್ ಇಲ್ಲದೆ, ಆಕ್ಸಿಜನ್ ಇಲ್ಲದೆ ತುಂಬಾ ಜನ ತೀರೋಗ್ಬಿಟ್ಟಾರೆ. ನನ್ನ ಕಣ್ಮುಂದೆ ನಡೆದು ನಮ್ಮ ಊರಲ್ಲೇ ಮನಸ್ಸಿನಲ್ಲಿ 23 ಜನ ತೀರೋಗ್ಬಿಟ್ರು ಯೌವನಸ್ಥರು. ಅದು ತುಂಬಾ ನಮಗೆ ಹರ್ಟ್ ನೋವು ತಂತು. ಅದು ಇರೋರಿಗೆ ಹಂಗಾಗಿರುವಾಗ ಇನ್ನು ದೇವರ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿ ಫಸ್ಟ್ ಆಂಬುಲೆನ್ಸ್ ಅನ್ನ ಉಚಿತವಾಗಿ ಮಾಡೋಣ. ಅದರಲ್ಲಿ ICU ಮತ್ತೆ ಅದಕ್ಕೆ ಬೇಕಾದಂತ ನರ್ಸ್ ಎಲ್ಲವನ್ನ ಇಂಟ್ರೊಡ್ಯೂಸ್ ಮಾಡಿಸೋಣ ಅಂತ ಹೇಳಿ ನಾವು ಕೆಲಸ ಮಾಡುವಂತ ಜಾಗದಲ್ಲಿ ಅವರನ್ನ ಕೇಳ್ಕೊಳ್ಳುವಾಗ ಅವರು ಆಂಬುಲೆನ್ಸ್ಗೆ ಅನುಮೋದನೆಯನ್ನು ಕೊಟ್ಟು, ಈಗ ನಮ್ಮದೇ ಸ್ವಲ್ಪ ಕೆಲಸ ತಡ ಆಯಿತು. ನಾವು ಅವ್ರಿಗೆ ATC ಕಾಲೇಜ್ ಕೊಟ್ಟಿದ್ರೆ ಇವತ್ತು ಓಪನ್ ದಿವಸ ಆಂಬುಲೆನ್ಸ್ ಸಿಗ್ಬೇಕಾಗಿತ್ತು. ಅದು ಆಗ್ಲಿಲ್ಲ. ಅದು ಖಂಡಿತವಾಗಿ ಅದನ್ನ ಆಲ್ರೆಡಿ ಬುಕ್ ಆಗಿದೆ. ಅದನ್ನ ಫ್ರೀಯಾಗಿ ಏನಪ್ಪಾ ಅಂದ್ರೆ ಅನೇಕ ತಾಲೂಕಲ್ಲಿ ಯಾವುದೇ ಸಭೆಗಳಲ್ಲಿ ಏನಾದರೂ ತುರ್ತು ತೊಂದರೆಗಳಾದ್ರೆ
ಆಂಬುಲೆನ್ಸ್ ನಿಮ್ಮ ಹತ್ರ ಫ್ರೀ ಆಗಿ ಬರ್ತದೆ, ಅದು ನಿಮಗೆ ಸಹಾಯ ಮಾಡ್ತಾರೆ. ಅದಕ್ಕೆ ಗೌರ್ಮೆಂಟ್ ನರ್ಸು ಸಹ ಅದಕ್ಕೆ ನಿಮ್ಗೆ ಸಿಗ್ತಾರೆ, ಅದ್ರಲ್ಲಿ ಇರ್ತಾರೆ. ಡಾಕ್ಟರ್ ನಿಮ್ಮ ತುರ್ತಾಗಿ ಅಲ್ಲಿಗೆ ಕರ್ಕೊಂಡೋಗಿ 24 hours ಅದು ಇರ್ತದೆ. ಯಾವಾಗ ಬೇಕಾದ್ರೂ ನೀವು ಫೋನ್ ಮಾಡ್ತಾರೆ, ನಿಮಗೆ ಲಭ್ಯವಾಗಿರ್ತದೆ. ಮತ್ತೆ ನಮಗೆ ಈಗ ಆಲ್ರೆಡಿ ಸ್ಮಶಾನ ಇದೆ, ಚಿಕ್ಕದಾಗಿದೆ, ಅದು ನಮಗೆ ಮುಂದಿನ ದಿನಮಾನಗಳಲ್ಲಿ ಸಾಕಾಗೋದಿಲ್ಲ. ನಮಗೆ ಅನೇಕ ಭಾಗದಲ್ಲಿ ನಮಗೆ ಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅಯ್ಯವರು ಅದಕ್ಕೆ ನಾನು ಅನ್ಕೊಂಡಿರ್ಲಿಲ್ಲ, ತುಂಬಾ ಲೇಟ್ ಆಗಿ ಮಾಡ್ತಾರೆ ಅನ್ಕೊಂಡಿದ್ದೆ. ಆದ್ರೆ ದೇವ್ರ ಕೃಪೆಯಿಂದ ಅವರು ಇಲ್ಲ, ನೀವು ಎಷ್ಟು ಬೇಗನೆ ನಾನು ಮೀಟ್ ಮಾಡ್ತೀವಿ ಅಷ್ಟು ಬೇಗನೆ ನಿಮ್ಗೆ 2 ಎಕರೆ ಸ್ಮಶಾನಕ್ಕಂತ ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಅದು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಅದಕ್ಕೆ ನಾವು ಯಾಕೆ ಆ ಕಾರ್ಯ ಮಾಡಿದ್ವಿ ಅಂದ್ರೆ, ನಮ್ಮ ಸಭೆಯಲ್ಲಿ ಇಬ್ಬರು ಅಂದ್ರೆ ಬೇಗನೆ 1 ತಿಂಗಳು 2 ತಿಂಗಳಲ್ಲಿ ತಿರುಗಿಕೊಟ್ರು. ಖರ್ಚು 40,000 ರಿಂದ 50,000 ಬಂತು. ಬಾಕ್ಸ್ ತಗೊಳಕ್ಕೂ ಕಾಸಿರ್ಲಿಲ್ಲ, ವೆಹಿಕಲ್ಗೆ ಕಾಸಿರ್ಲಿಲ್ಲ, ಸ್ವಲ್ಪ ಅಲ್ಲಿ ಗುಡಿ ಹೊಡೆದಕ್ಕೆ ಕಾಸಿರ್ಲಿಲ್ಲ, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಮಾಡಿದ್ರು. ಇದು ಯಾಕೆ ನನ್ನ ಮನಸ್ಸಿಗೆ ತುಂಬಾ ಪರಿಣಾಮ ಬೀರಿದ್ರು. ನಾವೇ ಇಷ್ಟು ಸ್ವಲ್ಪ ಏನಾದ್ರು ಸಾಲ ಗಿಲ್ಲ ತಗೊಂಡು ಖರ್ಚು ಮಾಡೋ ಶಕ್ತಿ ಇದ್ರು ನಮ್ಗೆ ತುಂಬಾ ಕಷ್ಟ ಆಯ್ತಲ್ಲ. ಬಡ ಸೇವಕರು ಏನ್ ಮಾಡ್ತಾರೆ, ಚರ್ಚೆಯಲ್ಲಿ ತಿರುಗಿಬಿಟ್ರೆ ಅದು ತುಂಬಾ ಕಷ್ಟ ಆಗ್ತದಲ್ಲ ಅಂತ ಹೇಳಿ ಅದನ್ನ ಪ್ರಾಯೋರಿಟಿ ಇಟ್ಟಾಗ ನಾವೆಲ್ಲ ಕಮಿಟಿ ಅಂತ ಮಾತಾಡುವಾಗ ಅದು ಉಚಿತವಾಗಿ ಮಾಡಬೇಕು. ಬಾಕ್ಸ್ ಉಚಿತ, ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ವೆಹಿಕಲ್ ಉಚಿತ, ಅಲ್ಲಿ ಗುಣಿ ಹೊಡೆದು ಸಹ ಉಚಿತ ಕೊಡಬೇಕು, ಅವ್ರಿಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ಯಾವುದೇ ಹಳ್ಳಿಗಳಲ್ಲಿ ನೋಡಿದ್ರೆ ರೈತರಿಗೆ ಇಲ್ಲಿ ಮುಚ್ಚಬೇಡ, ಅಲ್ಲಿ ಮುಚ್ಚಬೇಡ, ಇಲ್ಲಿ ಮುಚ್ಚಬೇಡ, ತುಂಬಾ ಲಿಟಿಗೇಷನ್ ಐತೆ. ಜೀವನದಲ್ಲಿ ಹೋರಾಟದಲ್ಲೇ ಹೋರಾಟ ಮಾಡಿ ಅದರಲ್ಲೇ ಲಿಟಿಗೇಷನ್, ಈಗ ಸತ್ತ ಮೇಲೆ ಲಿಟಿಗೇಷನ್ ಆಗೋದು ಬೇಡ, ಸಮಾಧಾನವಾಗಿ ಅವ್ರಿಗೆ ಗುಣಿಗೆ ಸೇರ್ಸೋಣ, ಸಮಾಧಾನದಲ್ಲಿ ಹೋಗಿ ಅವ್ರಿಗೆ ತೃಪ್ತಿ ಕೊಡೋಣ ಅಂತೇಳಿ ಆ ಯೋಚನೆ ಮಾಡಿ ಈಗ ಏನ್ ಮಾಡ್ತಾರೆ, ಬಾಕ್ಸ್ ಫ್ರೀ, ಗಾಡಿ ಎತ್ಕೊಂಡು ಅಲ್ಲಿ ಗಾಡಿ ಫ್ರೀ, ಅಲ್ಲಿ ಗುಣಿ ಹೊಡೆದಕ್ಕೂ ಫ್ರೀ ಮಾಡ್ಬೇಕಂತ ಹೇಳಿ ಚಿಕ್ಕದ JCB ಕೂಡ ರೆಡಿ ಮಾಡಿದ್ದೀವಿ. JCB JCB ರೆಡಿ ಮಾಡ್ಬಿಡ್ತೇವೆ, ಅದನ್ನು ಉಚಿತ ಮಾಡಿದ್ವಿ. ಈಗೆಲ್ಲ 40-45 ಸಾವಿರ ಬಂದ್ಬಿಟ್ಟು ಒಂದು ಪಾಸ್ಟರ್, ಬಡ ಪಾಸ್ಟರ್ಗೆ ಎಲ್ಲಿಂದ ಬರ್ತಾರೆ 45 ಸಾವಿರಕ್ಕೆ ಒಂದು ಚರ್ಚಲ್ಲಿ ತಿರೋಗ್ಬಿಟ್ರೆ, ಇರೋರು ಇದ್ದಾರೆ, ಇಲ್ದಿರೋರು ಇದ್ದಾರೆ. ಇದನ್ನು ಫ್ರೀ ಮಾಡ್ಬೇಕಂತ ನಾವು ಯೋಚನೆ ಮಾಡ್ಕೊಂಡಿದ್ವಿ. ಆಮೇಲೆ ಎಲ್ಲಾ ಸಮುದಾಯಗಳಲ್ಲೂ ಸಹ ಫ್ರೀ ಮದುವೆಗಳಿದೆ. ಆದ್ರೆ ಇಷ್ಟೊಂದು ಚೆನ್ನಾಗಿ ಯಥಾರ್ಥವಾಗಿ ಕರುಣೆ ಇರುವಂತ ಸಭೆಗಳಲ್ಲಿ ಫ್ರೀ ಮದುವೆಗಳು ಮಾಡ್ತಾ ಇಲ್ಲ. ಅದಕ್ಕೆ ಈ ಅಸೋಸಿಯೇಷನ್ ಮೂಲಕ ವರ್ಷಕ್ಕೆ 10 ಮದುವೆ ಆದ್ರೂ ಬಡ ಮಕ್ಕಳಿಗೆ ಫ್ರೀ ಆಗಿ ಮದುವೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ನಾವು ಡೋನರ್ಸ್ ಅಂತ ಮಾತಾಡುವಾಗ ದಯಮಾಡಿ ಆ ಭಾರವನ್ನೆಲ್ಲ ನಂಬ್ಕೊಡಿ, ಈ ವರ್ಷಕ್ಕೆ 10 ಮದುವೆನ ನಾವು ಮಾಡಿಸ್ತೀವಿ ಅಂತ ಡೋನರ್ಸ್ ಬಂದಿದ್ದಾರೆ. ಒಳ್ಳೊಳ್ಳೆ ಆತ್ಮಿಕ ನಾಯಕರುಗಳು ಬಂದಿದ್ದಾರೆ. ಮತ್ತೆ ಇವರು ಹೇಳ್ದಂಗೆ ಕ್ರೈಸ್ತ ಸಮುದಾಯ ಭವನ ಆನೇಕಲ್ ತಾಲೂಕಲ್ಲಿ, ಯಾಕೆ ಆನೇಕಲ್ ತಾಲೂಕು ತುಂಬಾ ಫೋಕಸ್ ಅಂದ್ರೆ, ಆನೇಕಲ್ ತಾಲೂಕು ಇಡೀ ಕರ್ನಾಟಕದಲ್ಲಿ ಪ್ರಬಲ ದಲಿತ ಇರುವಂತ ಸಮುದಾಯ ಇದೆ. ಇಲ್ಲಿ ನಾವು ಏನಾದರೂ ಮಾಡಲಿಲ್ಲ ಅಂದ್ರೆ ಆನೇಕಲ್ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಕ್ರೈಸ್ತರಿಗೆ ಬಲ ತುಂಬಾ ಖಂಡಿತವಾಗಿ ಆಗಲ್ಲ. ಇಲ್ಲೇ ತುಂಬಾ ಚೆನ್ನಾಗಿರೋದು, ಇಲ್ಲೇ ನಾಯಕತ್ವ ಒಳ್ಳೆ ಚೆನ್ನಾಗಿರೋದು, ಇಲ್ಲೇ ಹಣ ಬಲ ಎಲ್ಲವೂ ಇಲ್ಲೇ ಇದೆ. ಇಲ್ಲಿ ನಾವು ಮಾಡಿಲ್ಲ ಇವಾಗಂದ್ರೆ 3ನೇ ಜನರೇಷನ್ 2ನೇ ಜನರೇಷನ್ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅಂತ ಸ್ಟ್ರಿಕ್ಟ್ ಕಾನೂನನ್ನ ನಮ್ಮ ಮೇಲೆ ತರಲಿ, ಪರವಾಗಿಲ್ಲ. ಆದ್ರೆ ನಾವು ಇವಾಗ ಚೆನ್ನಾಗಿದ್ದೀರಿ, ನಮ್ಮ ಕೈಲಿ 8 ತಿಂಗಳಕ್ಕೂ ಆಗ್ತದೆ, ಹೋರಾಟ ಮಾಡ್ಲಿಕ್ಕೆ ಆಗ್ತದೆ, ಜೈಲಿಗೆ ಹೋಗ್ಲಿಕ್ಕೆ ಬರ್ತದೆ. ಆದ್ರೆ ನಮ್ಮ ಮಕ್ಕಳು ಖಂಡಿತವಾಗಿ ಆ ಕೆಲಸ ಮಾಡಲ್ಲ. ಅವ್ರಿಗೆ ಮಿಷಿನ್ ಕಾಂಪೌಂಡ್ ಬೇಕು, ಎಲ್ಲ ಸ್ಪೆಸಿಲಿಟಿ ಕರೆಕ್ಟ್ ಆಗಿರ್ಬೇಕು. ಈಗಂದ್ರೆ ಅವರು ಖಂಡಿತವಾಗಿ ಇದರಲ್ಲಿ ಕಷ್ಟ ಅನುಭವಿಸಬೇಕಾಗ್ತದೆ. ಈಗ ನಾವು ಎಲ್ಲ ಹೊರಗೆನ ನಾವು ಓದ್ಕೊಳ್ತಾ ಇದ್ವಿ. ಈ ಆನೇಕಲ್ ತಾಲೂಕಕ್ಕೆ ಏನೇನು ಫ್ರೀ ಬರ್ಲಿಕ್ಕೆ ಸಾಧ್ಯವೋ ಅದನ್ನ ಖಂಡಿತವಾಗಿ ನಿಮ್ಮ ಸಭೆಗಳಿಗೆ ತಲುಪಿಸುವಂತ ಕೆಲಸ ಈ ಅಸೋಸಿಯೇಷನ್ ಮುಂದೆ ಮಾಡ್ತಾರೆ. ನಾಯಕರು ನಮ್ಮ ಜೊತೆಲಿದ್ದಾರೆ, ಆಮೇಲೆ ರಾಜಕೀಯ ನಾಯಕರು ನಮ್ಮ ಜೊತೆಲಿದ್ದಾರೆ, ಲಾಯರ್ಸ್ ನಮ್ಮ ಜೊತೆಲಿದ್ದಾರೆ, ಫೌಂಡರ್ಗಳು ನಮ್ಮ ಜೊತೆಲಿದ್ದಾರೆ. ಇವ್ರನ್ನೆಲ್ಲ ಬಿಟ್ಟು ಸುಮ್ಮನೆ ಅಲ್ಲಿ ಯಾಕೆ ಬಿಟ್ಟು ಹೇಳಿ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ಗೆ ತಗೊಂಡ್ಬಂದು ಇಲ್ಲಿ ಪ್ರತಿಯೊಬ್ಬ ಸೇವಕರ ಕುಟುಂಬಕ್ಕೂ ವಿಶ್ವಾಸಿಗಳಿಗೂ ಯಾವುದೇ ತೊಂದರೆಗಳಿದೆ ಸತ್ತೋಗ್ಬಿಟ್ರೆ ಅಷ್ಟು ಇಷ್ಟು ಆನೇಕಲ್ ತಾಲೂಕಿನಿಂದ ಅಷ್ಟು ಫಾಸ್ಟ್ ಶಿಕ್ಷಣ ಅಲ್ಲಿ ಇರ್ತದೆ. ಹೋಗಿ ಅವ್ರು ಯಾರು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಬಾಡಿನೆಲ್ಲ ನಾವೇ ಓದ್ತೀವಿ, ಆ ಎಣಕ್ಕೆ ನಾವು ನ್ಯಾಯ ತೋರಿಸ್ತೀವಿ. ಅದು ಅನಾಥ ಅಲ್ಲ, ಅದಕ್ಕೆ ಒಂದು ಸಮುದಾಯ ಇದೆ, ಒಂದು ಕಮಿಟಿ ಇದೆ, ಅದಕ್ಕೆಲ್ಲ ನಾವೇ ನೋಡ್ಕೊಳ್ತೀವಿ. ಯಾರು ಮುಟ್ಟೋದು ಬೇಡ, ನಾವು ಮುಟ್ತೀವಿ. ಅದನ್ನ ಮುಟ್ಟಿ ನಾವು ಸಂಸ್ಕಾರವನ್ನ ನಾವು ಮಾಡ್ತೀವಿ. ಬಡ ಮಕ್ಕಳಿಗೆ ಮದುವೆ ಆಗೋದಿಲ್ಲ, ಆ ಹೊರೆಯನ್ನ ಅಸೋಸಿಯೇಷನ್ ಹೊತ್ಕೊಳ್ತದೆ. ಅದು ನಮ್ಮ ಹೆಣ್ಣು ಮಗುವೆ ಅಂತ ತಗೊಳ್ತದೆ, ನಮ್ಮ ಹುಡುಗನೆ ಅಂತ ತಗೊಂಡು ಆ ಕಾರ್ಯವನ್ನ ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡ್ತದೆ.
ಅದಕ್ಕೆ ನಿಮ್ಮ ಸಹಕಾರ, ಸಹಾಯ, ಪ್ರಾರ್ಥನೆ, ಬಲವನ್ನ ನೀವು ಒಂದು ವೇಳೆ ನಮ್ಮ ಮೇಲೆ ಕೊಡುವುದಾದ್ರೆ, ನಮ್ಮ ಮೇಲೆ ಯಶಸ್ಸಿನ ಮೇಲೆ ವಿಶ್ವಾಸ ಇಡುವುದಾದ್ರೆ ದಾಪ ಕಾಲ ಹಾಕೊಂಡದು ಮುಂದೆ ಸಾಗ್ತದೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬರಲ್ಲ. ಯಾರು ನಿಮ್ಮ ಹತ್ರ ಯಾವುದೇ ಕಾರ್ಯಕ್ರಮಕ್ಕೂ ₹1 ಕಲೆಕ್ಷನ್ ಮಾಡಲ್ಲ. ಇದು ಅಸೋಸಿಯೇಷನ್ ಭರವಸೆ. ಯಾರು ಕೊಡಬೇಕಾಗಿಲ್ಲ. ನೀವು ಎರಡನೇ ಜಮೀನು ಮಾತ್ರ 5,000 ಕಲೆಕ್ಷನ್ ಮಾಡಲ್ಲ. ನೀವೆಲ್ಲ ಫ್ರೀ, ಎಲ್ಲ ಫ್ರೀ, ಎಲ್ಲವನ್ನು ಉಚಿತವಾಗಿ ಕಷ್ಟಪಟ್ಟು ನಾವು ಮಾಡ್ತೀವಿ. ನಮಗೆ ಆಕಾಶದಿಂದ ಖಂಡಿತ ಹೋಗುದಿರಲ್ಲ. ನಾವು ಶ್ರಮ ಪಡ್ತೀವಿ, ನಾವು ದುಡಿತೀವಿ, ಆ ಅಮೌಂಟ್ ಅನ್ನು ತಗೊಂಡು ಕ್ರೈಸ್ತ ಸಮುದಾಯಕ್ಕೆ ನಾವು ಹಾಕ್ತೀವಿ. ಇನ್ನೆಲ್ಲೂ ನಮಗೆ ಎಲ್ಲಿಂದ ಬರ್ತಾರೆ ಅಂದ್ರೆ ಖಂಡಿತವಾಗಿ ಬರಲ್ಲ. ನಾವು ಕಷ್ಟಪಟ್ಟಿದ್ದನ್ನ ಯಥಾರ್ಥವಾಗಿ ಎಲ್ಲೋ ಖರ್ಚು ಮಾಡ್ತಾ ಇದ್ದೀವಿ, ಯಾವುದೋ ದೇಶಕ್ಕೆ ಖರ್ಚು ಮಾಡ್ತೀವಿ, ಏನೇನೋ ಖರ್ಚು ಮಾಡ್ತೀವಿ. ಆ ಅಮೌಂಟ್ ಅನ್ನ ಸೇವೆಗೆ, ಸೇವಕರುಗಳಿಗೆ ಉಪಯೋಗಕ್ಕೆ ನಾವು ಅದನ್ನ ಬಳಕೆ ಮಾಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆ ಕಾರ್ಯಕ್ರಮಗಳನ್ನ ನಾವು ಅಸೋಸಿಯೇಷನ್ ಮೂಲಕವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಇನ್ನು ದಿನಮಾನಗಳಲ್ಲಿ ಸಭೆಗಳಿಗೆ ಬಂದು ಅದನ್ನ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ನಾವು ಈ ರೀತಿ ಪ್ರಾರ್ಥನೆ ಮಾಡುವಾಗ GCA ಅಮ್ಮಾಯಿ ನಮ್ಮನ್ನ ಭೇಟಿ ಮಾಡಿದೆ ಮತ್ತು ಸೆಂಟ್ ಕ್ರಿಸ್ಟೋಫರ್ ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಇರೋದದು ಸಂಸ್ಥೆ, ಅದು ಬೆಂಗಳೂರಲ್ಲೂ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ರಾಬರ್ಟ್ ಸರ್ ಆದ್ರೆ ನಾನು ಕೆಲಸ ಮಾಡ್ತಾ ಇದ್ದೆ. ನಾನು ಹಂಚ್ಕೊಂಡಾಗ ಆ ಕ್ರಿಸ್ಟೋಫರ್ ಸಂಸ್ಥೆಯನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ದಾರೆ. ಬೇರೆ ಆಂಬುಲೆನ್ಸ್ ಅಲ್ಲ, ನಮಗೆ ಕ್ರೈಸ್ತ ಸಮುದಾಯಕ್ಕೆ ಏನೇನು ಅವಶ್ಯಕತೆಗಳಿದೆಯೋ ಆ ಕ್ರಿಸ್ಟೋಫರ್ ಸಂಸ್ಥೆ ನಮಗೆ ಸಹಾಯ ಮಾಡ್ತದೆ. ಅವರು ನಮ್ಮ ದಿನಮಾನಗಳಲ್ಲಿ ನಮ್ಮ ಪಾಸ್ಟರ್ ಅಸೋಸಿಯೇಷನ್ ಮೀಟಿಂಗ್ ಅಲ್ಲಿ ಅವ್ರು ಬಂದು ನಮಗೆ ಅವರ ಯೋಜನೆಗಳನ್ನ ನಮಗೆ ತಲುಪಿಸುವಂತ ಕೆಲಸ ಮಾಡ್ತಾರೆ. ಇದು ಇಂಗ್ಲೆಂಡ್ ಅಲ್ಲಿ ಇರೋದು, ಅದು ಇಡೀ ವರ್ಲ್ಡ್ ಅಲ್ಲಿ ಕೆಲಸ ಮಾಡ್ತದೆ. ನೆಕ್ಸ್ಟ್ ಮಂತ್ ಪಾಸ್ಟರ್ ಇವರು ರಾಬರ್ಟ್ ಸರ್ ಅವರು ಅಲ್ಲಿ ಅಧ್ಯಕ್ಷರಾಗ್ತಾ ಇದ್ದಾರೆ. ಅವ್ರು ನಮಗೆ ತುಂಬಾ ಆತ್ಮೀಯರು ಬೇಕಾಗಿರೋದು. ಅಧ್ಯಕ್ಷರಾಗೋದ್ರಿಂದ ನಮ್ಗೆ ಇನ್ನೂ ತುಂಬಾ ಸಹಾಯ ಆಗುವಂತ ಇದು ಯೋಜನೆ ಇದೆ ಪ್ರೇರೆ. ಇವೆಲ್ಲ ಯೋಜನೆಗಳನ್ನ ನಾವೆಲ್ಲ ತರುವಂತದ್ದು ಒಂದೇ ಉದ್ದೇಶ, ಕ್ರೈಸ್ತ ಸಮುದಾಯ, ಕ್ರಿಸ್ತನ ಸೇವೆ ಮಾಡುವಂತ ಸೇವಕರಿಗೆ ಎಲ್ಲೂ ಸಹ ಆತ್ಮಿಕಾಗಿ ಧಕ್ಕೆ ಬರದೆ ಅವ್ರು ನಿಸ್ಸಂದೇಶವಾಗಿ ಅವ್ರ ಸೇವೆನ ಅವ್ರು ಮಾಡುವುದು, ಧೈರ್ಯವಾಗಿ ಮಾಡೋದಕ್ಕೆ ನಾವು ಇದಕ್ಕೆ ಎಲ್ಲ ಕಮಿಟಿ ಆಡಳಿತ ಮಂಡಳಿ ಸಿದ್ಧವಾಗಿದ್ದೀವಿ. ನಮಗೆ ನಿಮ್ಮ ಪ್ರಾರ್ಥನೆ, ಸಹಕಾರ, ಸಹಾಯ ಬೇಕು. ಹಿಂದೆ ಮಾತಾಡೋದು ಬೇಡ, ಮುಂದೇನು ಮಾತಾಡೋದು ಬೇಡ. ನೀವು ಏನೇ ಮಾತಾಡಿದ್ರು ನಾವು ನಿಮ್ಮ ಜೊತೆಲಿ ಇರ್ತೀವಿ, ನಿಮ್ ಜೊತೆಲಿ ಹೆಜ್ಜೆ ಇರ್ತೀವಿ. ಇನ್ನು ತುಂಬಾ ಜನರು ಬರ್ಬೇಕಾಗಿತ್ತು, ಅನುಮಾನ ಇಲ್ಲೂ ಅಂದ್ರೆ ಬೆಂಗಳೂರು ಅಸೋಸಿಯೇಷನ್ ಇಂದ ಏನಾದ್ರು ಡ್ಯಾಮೇಜ್ ಆಗ್ಬೋದು, ಅಲ್ಲಿಂದ ಏನಾದ್ರು ತೊಂದರೆ ಆಗ್ಬೋದು. ಖಂಡಿತವಾಗಿರಲಿಲ್ಲ. ಅವ್ರನ್ನೂ ಬಲಪಡಿಸೋಣ. ಅವರು ಕರ್ತನ ಸೇವೆನೆ ಮಾಡ್ತಾ ಇರೋದು, ಅವರು ಒಳ್ಳೆ ಕೆಲಸನೇ ಮಾಡ್ತಾ ಇರೋದು. ನಾವು ಅವ್ರಿಗೆ ಬಲ ತುಂಬಾ ಕೆಲಸ ಮಾಡೋಣ. ಮತ್ತೆ ಅವ್ರಿಗೆ ಹೆಲ್ಪ್ ಆಗ್ತದೆ ಇವೆಲ್ಲ ಆಗೋದ್ರಿಂದ ಇನ್ನು ಅವ್ರು ಬೇರೆ ಕಡೆ ಎಲ್ಲ ಸೇವೆ ಮಾಡಕ್ಕೆ ಸಹಾಯ ಆಗ್ತದೆ. ನಾವು ಆನೇಕಲ್ ಮೇಲೆ ಫೋಕಸ್ ಮಾಡೋದ್ರಿಂದ ಇಲ್ಲಿ ಸ್ಥಳೀಯ ಪಾಸ್ಟರ್ಗಳಿದ್ದಾರೆ, ಸ್ಥಳೀಯ ನಾಯಕರುಗಳಿದ್ದಾರೆ, ನಮಗೆ ಹೆಚ್ಚಿನ ಬೆಂಬಲ ಇರೋದ್ರಿಂದ ಅವ್ರಿಗೂ ಅದು ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ಈಗೆಲ್ಲ ಸಹಕಾರವನ್ನ ನೀವು ಮಾಡ್ಕೊಟ್ಟಿದ್ದೀರಿ, ಇವತ್ತು ಬಂದಿದ್ದೀರಿ. ಖಂಡಿತವಾಗಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಈ ಅಸೋಸಿಯೇಷನ್ ಯಾವತ್ತೂ ಧಕ್ಕೆ ಮಾಡಲ್ಲ. ಇದು ನಮ್ಮ ಭರವಸೆ. ನಿಮ್ಮ ಸಭೆ ಜೀವನ ಎಲ್ಲರ ಒಂದು ಸಹಕಾರವನ್ನು ನಾವು ಕೊಡ್ತೀವಿ, ನಿಮ್ಮ ಸಹಾಯಕ್ಕೆ ಕೊಡ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಆದರೆ ನಾವೇನ್ ಮಾಡಿದ್ದೀವಿ ಅಂದ್ರೆ ಆತ್ಮಗಳನ್ನು ಆದಾಯ ಮಾಡಿ ಸಭೆಯನ್ನು ಉಜ್ಜೀವನಗೊಳಿಸ್ಕೊಳ್ಬೇಕು. ಇದು ನಮ್ಮ ಗುರಿ. ಅಯ್ಯೋ ಎಲ್ಲ ಕೊಡ್ತಾರಂತೆ, ಎಲ್ಲ ತರ್ತಾರಂತೆ, ಆಂಬುಲೆನ್ಸ್ ಕೊಡ್ತಾರಂತೆ, ಗಾಡಿ ಕೊಡ್ತಾರಂತೆ, ಬಾಕ್ಸ್ ಕೊಡ್ತಾರಂತೆ, ಜಮೀನು ಕೊಡ್ತಾರಂತೆ, ಎಲ್ಲ ಸರಿ. ಆದ್ರೆ ನಿಮ್ಮ ಸೇವೆ ಉಜ್ಜೀವನ. ಆಮೇಲೆ ಹೇಳಿ ಹಲ್ಲೆಲೂಯಾ. ಎಲ್ಲರ ಒಗ್ಗಟ್ಟು ಒಂದೇ. ನಾವು ಒಗ್ಗಟ್ಟಾಗಿರ್ಬೇಕು, ಸೇವೆಯನ್ನು ಮಾಡಬೇಕು. ಹಲ್ಲೆಲೂಯಾ. ನೋಡಿ, ನಾವು ನಮ್ಮ ಮನೆಗಾಗಿ ನಾವು ಕಷ್ಟಪಡ್ತಾ ಇಲ್ಲ ದೇವಸೇವಕರೇ. ಎಲ್ಲರೂ ಪರಲೋಕದ ರಾಜ್ಯಕ್ಕಾಗಿ ಕಷ್ಟಪಡ್ತಾರೆ. ಸಮಾಜದಲ್ಲಿ ಒಳ್ಳೆ ಗೌರವಿತರಾಗಿ ಸಮಾಜಕ್ಕೆ ಧಕ್ಕೆ ತರುವಂತ ಕೆಲಸಗಳನ್ನ ದಯವಿಟ್ಟು ಮಾಡಿ. ಸಮಾಜದಲ್ಲಿ ನಾವು ಶಾಂತಿ ಪ್ರಿಯರು, ನಾವು ಶಾಂತಿಯನ್ನ ಕಾಪಾಡಿಕೊಳ್ಳಬೇಕು. ಹಾಗೆಯೇ ನಮ್ಮ ಒಂದು ಕಾರ್ಯಕ್ರಮಗಳು ಏನಿದೆಯೋ ಖಂಡಿತ ನಮ್ಮ ಉಪಾಧ್ಯಕ್ಷರು ಹೇಳಿದ್ರು, ನಾವು ನಿಮ್ಮ ಮನೆಗಳಿಗೆ ತಲುಪಿಸ್ತೀವಿ ಅಂತ ಹೇಳ್ತಾರೆ. ಆ ಭಾಗ್ಯಗಳನ್ನ ನಿಮ್ಮ ಕುಟುಂಬಗಳಿಗೆ, ನಿಮ್ಮ ಸೇವೆಗಾಗಿ ನಾವು ತಲುಪಿಸ್ತೀವಿ. ಸಮಾಜಕ್ಕೆ ಒಳ್ಳೆಯದನ್ನ ಮಾಡಿ, ಸಮಾಜಕ್ಕೆ ಯಾವುದೇ ಧಕ್ಕೆ ತರೋದನ್ನ ಮಾಡಬೇಡಿ. ಎಲ್ಲರನ್ನ ಗೌರವಿಸೋಣ, ಎಲ್ಲರನ್ನ ನಡೆಸೋಣ. ಈ ಅಸೋಸಿಯೇಷನ್ ನಿಮ್ಮ ಕುಂಬಲವಾಗಿರ್ತದೆ, ನಿಮ್ಮ ಬೆನ್ನೆಲುಬಾಗಿರ್ತದೆ. ದಯವಿಟ್ಟು ಆಗಲೇ ನಮ್ಮ ಜಾನ್ ಕಮಿನಿ ಅವರು ಹೇಳಿದ್ರು, ಯಾವುದೇ ಭಯ ಪಡೋದು ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಮಕ್ಕೆ ಮಹಿಮೆ ಉಂಟಾಗಲಿ. ನೆರವೇರಲಿ, ಒಳ್ಳೆಯದಾಗಲಿ. ಅವರ ಆಲೋಚನೆ ಯಾವತ್ತೂ ಕೂಡ ಸೇವಕರು ಯಾವಾಗಲೂ ಸಿದ್ಧವಾಗಿರುವಂತೆ ನಮ್ಮ ದಿನ ಒಳ್ಳೆಯದಾಗಬೇಕು.
ಅವರು ತುಂಬಾ ಕಷ್ಟಪಟ್ಟಿದ್ದಾರೆ, ಕಷ್ಟದ ಸೇವಕರನ್ನು ನೋಡಿದ್ದಾರೆ. ಅದಕ್ಕೋಸ್ಕರ ನಾನು ಅನೇಕ ಸೇವಕರಿಗೆ ಸಹಾಯ ಮಾಡಬೇಕಂತ ಹೇಳಿ ಈ ಒಂದು ಸಂಘವನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಸಂಘದ ಎಲ್ಲಾ ಪದಾಧಿಕಾರಿಗಳನ್ನ, ಸೇವಕರನ್ನ ದೇವರು ಆಶೀರ್ವದಿಸಲಿ. ದೇವರ ಇದಕ್ಕೆ ಬೇಕಾದ ಎಲ್ಲ ಹಣ ತುಂಬಾ ಅಗತ್ಯ ಇದೆ. ದೇವರು ಅದಕ್ಕೆ ಒದಗಿಸಿಕೊಳ್ಳಿ. ಮತ್ತೆ ಇನ್ನು ಈ ತಾಲೂಕಲ್ಲಿ ಏನೇನು ಒಳ್ಳೆಯ ಕೆಲಸಗಳಾಗಬೇಕು ಅದು ಒಳ್ಳೆಯದು. ಸ್ವಾಮಿ, ನಿನ್ನ ದೇವ ಸೇವಕರನ್ನ ಇಲ್ಲಿ ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ಇವ ಸ್ವಾಮಿ, ನಾವಾಗಿ ಗಾಳಿಯನ್ನು ದೂತರಾಗಿ ನಿನ್ನ ದಾಸನಗ್ನಿ ಜೋಡಿಯಾಗಿ ಮಾರ್ಪಡಿಸಿ ಈ ಒಂದು ಸಭಾಪಾಲಕರಿಗೆ ಏನು ಮನ್ನ ಬೇಕಾಗಿದೆಯೋ ಅದನ್ನು ಬಲಪಡಿಸುವ ನಡೆಸು, ಬಲಪಡಿಸು. ಹಾಗೆಯೇ ಸ್ವಾಮಿಯ ಮನದಲ್ಲಿರ್ತಕ್ಕಂಥ ಕಾಂಟ್ಯಾಕ್ಟ್ ಆಗಿರ್ತಕ್ಕಂಥ ಪಾಸ್ಟರ್ ವಿಷಯವನ್ನು ಸತ್ಯ ತೆಗೆದುಕೋ. ಇಬ್ಬರನ್ನು ಒಟ್ಟುಗೂಡಿ ಯೇಸು ಕ್ರಿಸ್ತನ ನಾಮದಲ್ಲಿ ಇಬ್ಬರನ್ನು ಕರಗೊಳಿಸಿದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಸ್ತೋತ್ರ ಮಾಡಿ ಬೇಡಿಕೊಂಡಿದ್ದೇವೆ. தாழ்மையிலும் தேவ தூதர்களுக்கு செய்யும் ஆராதனையிலும் விருப்பமுற்று காணாதவைகளினாலே துணிவாய் நுழைந்து தன் மாம்ச சிந்தையினாலே வீணாய் இருமாப்பு கொண்டிருக்கிற எவனும் உங்கள் பந்தய பொருளை நீங்கள் இழந்து போகாதபடிக்கு உங்களை வஞ்சியாதிருக்க பாருங்கள். ತಮಗೆ ದರ್ಶನದ ವಾಗ್ದಾನವನ್ನು ಕಟ್ಟಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಒಪ್ಪಿಕೊಳ್ಳುತ್ತಾರೆ. ಆದರೆ ಕ್ರಿಸ್ತನ ಶಿರಸ್ಸನ್ನು ಹೊಂದಿಕೆಯನ್ನು ಬಿಟ್ಟುಬಿಟ್ಟವರಾಗಿದ್ದಾರೆ. ಇಂಥವರು ನಿನಗೆ ತೊಡಗಿನ ಬೆಳಕನ್ನು ಅಪರಿಸುವುದಕ್ಕೆ ಅವಕಾಶ ಕೊಡಬೇಡಿ. ಆ ಶಿರಸ್ಸಿನಿಂದಲೇ ದೇಹವೆಲ್ಲ ಕಿವಿ ನರಗಳ ಮೂಲಕ ಬೇಕಾದ ಸಾವಿರ ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರುಗಳ ಮುಂದಿನ ಬುದ್ಧಿಯಾಗುತ್ತದೆ ಹೋಗುತ್ತದೆ. ಎಷ್ಟು ಜನ ವಿಶ್ವಾಸಿದೆ? யார் ஆராதிக்கிறோம்? ಯಾರನ್ನು ಆರಾಧನೆ ಮಾಡಿ ಕಳಿಸಿದ್ದೀಯಾ? ஒரு சிலையை பார்த்தா, ஒரு சிலுவையை ನೋಡ, ಒಂದು ವಿಗ್ರಹವನ್ನು ನೋಡ, யாரை ஆராதிக்கிறோம்? ನಾವು ಯಾರನ್ನು ಆರಾಧನೆ ಮಾಡ್ತಾ ಇದ್ದೀವಿ? அவர் நாமத்தை நமக்கு கொடுத்திருக்கிறார், அவரை ஆராதிக்கிறோம். ಅವರ ಹೆಸರನ್ನು ಕೊಟ್ಟಿದ್ದಾರೆ, ಅವರನ್ನು ಆರಾಧಿಸ್ತಾ ಇದ್ದೇವೆ. செல்லை ஆராதிக்கவில்லை, ನಾವು ಸೆಲ್ಫೋನ್ ಆರಾಧನೆ ಮಾಡ್ತಾ ಇದ್ದೇವೆ. செல்லுக்குள்ள வருகிறதை ஆராதிப்பதில்லை. ಸೆಲ್ಫೋನ್ ಬರ್ತಕ್ಕಂಥ ಆರಾಧನೆ செல்ல தடவிட்டே இருந்தீங்கன்னா ஒரு நாள் நீ உலகத்தை தடவ வேண்டி வரும். ನೀವು ಸೆಲ್ಲನ್ನು தடவி விடுவா. ನೀವು ಸೆಲ್ಲನ್ನು ತಳ್ತಾ ಇದ್ರೆ ನಿಮಗೆ ಅದು ಒಂದು ದಿವಸ ಪ್ರಪಂಚ ತರಿಸಿಬಿಡ್ತಾರೆ. ಎಚ್ಚರಿಕೆ அவருடைய நாமத்தை தரித்திருந்த உலகத்தில் ஒரு மனுஷனுக்கு ஒருவனுக்கு கிடைக்கக்கூடாது உலகப்பெரிய பாக்கியத்தை கர்த்தர் நமக்கு கொடுத்திருக்கிறார். ದೇವರ ನಾಮವನ್ನು ಅರಿತಕ್ಕಂಥ ನಿಮಗೆ ವಿಶೇಷ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಅದನ್ನು ಕಳ್ಕೊಳ್ಳಲಿಕ್ಕೆ ಪ್ರಯಾಸ ಮಾಡಬೇಡಿ. நாம் செய்ததை காட்டிலும் பெரிய காரியங்களை செய்யுங்கள். ನಾನು ಮಾಡೋದಕ್ಕಿಂತ ಹೆಚ್ಚಾದ ಕಾರ್ಯಗಳನ್ನು ಮಾಡ್ತೀನಿ. எந்த தெய்வம் சொன்னது? ಯಾವ ದೇವರಿದ್ದಾರೆ? எந்த கடவுள் சொன்னது? ಯಾವ ದೇವರಿದ್ದಾರೆ? நான் செஞ்சதை காட்டிலும் நீங்கள் பெரியதை செய்வீர்கள். ನಾನು ಮಾಡೋದಕ್ಕಿಂತ ಹೆಚ್ಚಾದ ಕಾರ್ಯಗಳು நம்பிக்கை வைத்திருக்கிறார். ದೇವರ ಮೇಲೆ ಎಷ್ಟು ವಿಶ್ವಾಸ நம்பிக்கை நீங்கள் நான் இருக்கிறோமா? ನಾವು ದೇವರಿಗೆ ವಿಶ್ವಾಸವಾಗಿ ಅದರ ನಂಬಿಕೆಸ್ತರಾಗಿದ್ದೇವಾ? அதை உறுதியை பிடித்துக்கொள். ಅದನ್ನು ಚೆನ್ನಾಗಿ ಗಮನಿಸಿಕೊಳ್ಳಿ, ಕಾಪಾಡಿ. உறுதியை பிடித்துக்கொள். ಅದನ್ನು ಗಟ್ಟಿ ಹಿಡಿದುಕೊಳ್ಳಿ. எபேசியர் 4 அதிகாரம் 4 வசனம் சீக்கிரமா வாசிங்க. ಎಫೆಸರ್ 4 ವಚನ. நாம் இனி குழந்தைகளாயிராமல் மனுஷனுடைய சூதும் வஞ்சிக்கிறதுக்கு ஏதுமான தந்திரமான போதகம் அடிபட்டு தந்திரமான போதகம் ஊழியக்காரனை எப்படி கீழே விழ வைக்கணும், ತಂತ್ರವಾಗಿರ್ತಕ್ಕಂಥ ಬೋಧಕರಿಗೆ ಕೆಳಗಿಳಿಸುವುದು ಯಾವ ರೀತಿ, எப்படி அந்த ஊழியக்காரனை அபிஷேகத்தில் கீழே விழ வைக்கணும், ಯಾವ ರೀತಿ ಅಭಿಷೇಕದಿಂದ ಕೆಳಗಡೆ ಬೆಳೆಸಬೇಕು, நாமம் தெரிவிக்கிற நாமத்தை எப்படி பிடிக்கணும், ಆ ನಾಮವನ್ನು ಬೆಳೆಸತಕ್ಕಂಥ ನಾಮವನ್ನು ಹೇಗೆ ಕಿತ್ತಾಕಬೇಕು, தந்திரமான போதகம். ಅದಕ್ಕೆ ತಂತ್ರವಾಗಿರ್ತಕ್ಕಂಥ ಬೋಧನೆಗಳು எண்ணங்களை சிந்தைகளை உலகத்தை நோக்கி தள்ளி விடுகிற காரியமா இருக்கிறது. ಈ ಲೋಕವನ್ನು ಲೋಕವಿರ್ತಕ್ಕಂಥ ಲೋಕವನ್ನು ತಳ್ಳಿಬಿಡತಕ್ಕಂಥ ಕಾರ್ಯ ಮಾಡುತ್ತಾರೆ. ನೀವು ಮಕ್ಕಳಾಗಿರದೆ ஊழியக்காரங்க என்ன பண்ணுவாங்க? ದೇವರು ಸೇವೆ தவற நினைச்சுக்காதீங்க. ತಪ್ಪಾಗಿ ನೀವು ತಿಳ್ಕೊಬೇಡಿ. குழந்தை பார்த்துட்டு ஒரு பிஸ்கெட் கொடுத்தா என்ன பண்ணும்? ಮಕ್ಕಳನ್ನು ನೋಡಿ ಬಿಸ್ಕೆಟ್ ಕೊಟ್ಟು ಏನು ಮಾಡ್ತಾರೆ? என்ன பண்ணும்? ಏನ್ ಮಾಡ್ತಾರೆ? என்ன பண்ணும்? வந்துடும். நீங்க கொடுத்தாலும் வரும், அவர் கொடுத்தாலும் வரும், அவர் கொடுத்தாலும் வரும். ಮಕ್ಕಳಿಗೆ ಬಿಸ್ಕೆಟ್ ಯಾರು ಕೊಟ್ಟರೆ ಬರುತ್ತೆ. அப்போ ஊழியக்காரனை தந்திரமான வழியில விட வைக்கிறாங்க. ಆದ್ರೆ ದೇವರ ಜಾಗವನ್ನು ಕೊಡುವಾಗ ರಾಶಿಗೆ ಓಡಿತು. அதே போலதான் ஊழியர்களை ஓட வைக்கிறான் பிசாசு. ಅದೇ ಪ್ರಕಾರವಾಗಿ ದೇವರ ಸೇವಕರನ್ನ ಸೈತಾನನು ಆ ರೀತಿಯಾಗಿ ಪ್ರಬೋಧಿಸ್ತಾ ಇದ್ದಾನೆ. ஒரு நாளைக்கு ಒಂದು ದಿನಕ್ಕೆ 24
24 hours. 24 ಗಂಟೆ 2:40 ನಿಮ್ಮ ಒಳಗಲ್ಲ ನಿಲ್ಕணும். 2:40 ಮೊಣಕಾಲು ಏಳಬೇಕು. எத்தனை பேர் சபையில தசம பாகம் வாங்குறீங்க? ಎಷ್ಟು ಜನ ಸಭೆಗಳ ದರ್ಶನ ಮಾಡುತ್ತೀರಿ? கஷ்டப்படாத கைத்துக்கோ. எத்தனை பேர் சபையில தசம பாகம் வாங்குறீங்க? ಎಷ್ಟು ಜನ ಸಭೆಗಳ ದಶಮ ಭಾಗ ತಗೊಳ್ತೀರಿ? இந்த அரக்கையெல்லாம் தூக்காதீங்க, நல்ல ಪೂರ್ತಿಯಾಗಿ ஏன்னா ஆசாரியர்கள் கூட பேசுறோமா? ಇದು ಆಶ್ಚರ್ಯ ಇರ್ತಕ್ಕಂಥ ಬಗ್ಗೆ ಅದಕ್ಕೆ ಮಾತಾಡೋದು பேசுறோமா? எஸ் ஆர் நோ? எஸ். அப்ப தேவனுக்கு நம்ம கொடுக்கணுமா இல்லையா? ಹಾಗಾದ್ರೆ ನಾವು ದಸರಾ ತಗೊಳ್ಳುವಂತ ದೇವರಿಗೆ ನಾವು மணி நேரம் 40 நிமிஷம் நீ முழங்கால நிக்காத தசம பணத்தை வாங்குறாரு. ನೀ 2 ಗಂಟೆ 40 ನಿಮಿಷ ಮೊಣಕಾಲ ನಿಲ್ಲುವ ಸಭೆಗಳ ದಶಮ ತಗೊಂಡಾಗ எஸ் ஆர் நோ? ಹೌದಲ್ಲ? எஸ் ஆர் நோ? எஸ் ஆர் நோ? எஸ் ஆர் நோ? ಹೌದಲ್ಲ? ஏன் நம்ம வாங்குற விசுவாசத்தை கேட்டு வாங்குறோம் இல்லையா? ನಾವು ವಿಶ್ವಾಸವನ್ನು ಕೇಳಿ ತಗೊಳ್ತೀವಲ್ಲ? மாசம் தசம வாங்குறது திட்டம் இல்லையா? ಒಂದು ದಿನ ದಸರಾ ಮಾಡಿದ್ರೆ ಬೈತಿಲ್ಲಲ್ವಾ? அவன் நாமத்தையே நம்ம மேல வச்ச ಅವರ ಹೆಸರನ್ನು ಮೇಲಿಟ್ಟು அந்த தேவன் ಆದರೂ கிட்ட தசம பாகம் எதிர்பார்க்கிறார். ನಿನ್ನನ್ನು ಒಂದು ದಸರಾವನ್ನು ನೋಡ್ಬೇಕಂತ பணம் இல்ல, ಹಣ ಅಲ್ಲ, அது அந்தஸ்து இல்ல, ನಂತಸ್ತಲ್ಲ, படிப்பு இல்ல. ವಿದ್ಯಾಭ್ಯಾಸ ಅಲ್ಲ. அவரோடு பேசுவதற்கு 2:40 நிமிஷம் கேட்கிறார். ಅವರ ಒಟ್ಟಿಗೆ ಪ್ರತಿದಿನ 2 ಗಂಟೆ 40 ನಿಮಿಷ ಮಾತಾಡಬೇಕಾಗಿದೆ. எஸ். ಹೌದಾ? ஹalleluya. ಹalleluya. ஹalleluya. ಹalleluya. இதுதான் ஊழியக்காரருடைய பலன். ಇದೇ ದೇವರ ಸೇವಕರ ಫಲ. இதை யாருக்கு விடுறோமோ தந்திரமான போதகத்துக்கு போயிடக்கூடாது. ಇದು ಯಾರು ಬಿಡ್ತೀರೋ ಅದು ತಂತ್ರವಾಗಿರ್ತಕ್ಕಂಥ ಬೋಧನೆಗಳು ಹೋಗ್ತವೆ. தந்திரமான ஆளுடைய போனீங்கன்னா ತಂತ್ರವಾಗಿರ್ತಕ್ಕಂಥ ಆತ್ಮಗಳಿಗೆ ಹೋದ್ರೆ அலைகளிக்கப்படுவீர்கள். ನೀವು ಬೇರ್ಪಡ್ತೀರಿ, அலைகளிக்கப்படுவீர்கள். ನೀವು ಅಲ್ಲಾಡಿಸಲ್ಪಡ್ತೀರಿ. இன்றைக்கு கூட இந்த ஆணைகள் சொல்யூஷனுடைய காரியங்கள் அரசாங்கத்தை நியமித்து சரியான ஏடிஜி தோல்வியோடு செயல்படுவதற்காக இன்றைக்கு இது கமிட்டியாக நன்றியோடு துதிக்கிறேன், ஸ்தோத்திரிக்கிறேன். ஆண்டவரே, இந்த நாளிலும் கூட உம்முடைய அனாத தீர்மானத்தின்படி நீர் கொடுத்த திட்டத்தின்படி யானைகள் மாஸ் ஃபெலோஷிப்புடைய காரியங்கள் இன்றைக்கு நாங்கள் துவக்க விழாவாக ஆண்டவரே இதை எண்ணாந்திராட்சி பண்ண நீர் உதவி செய்திருக்கார் என்று செலுத்துகிறோம். இந்த ஆண்டவரே உங்களுடைய ராஜ்யம் வருகிற வரைக்கும் இந்த ஃபெலோஷிப் தொடர்ந்து நீடிக்க நீர் உதவி செய்கிறார்கள். உதவி செய்யும் பொறுப்படுத்திருக்கிற ஒவ்வொரு பிள்ளைகளையும் உடைய கரத்துக்குள்ளே மறைத்துக் கொள்கிறார்கள். ஆண்டவரே, இவர்கள் பொன்னை பரிசுத்த ஆவியின் நாமத்தினாலே இதை நாங்கள் பிரதிஷ்டை பண்ணுகிறோம். உடைய நாமம் இவர்களுக்குள்ளே மகிமைப்படுவதாக அப்படியே நீ செய்யும்படியாக ஜெபிக்கிறோம். ஓ, உடைய மகத்துவமான வல்லமை இந்த சங்கத்தோடும் உடைய ராஜ்யத்தோடு இணைந்திருக்க உதவி செய்கிறார்கள். இந்த கரங்களோடு இருக்கட்டும். இதற்காக விசேஷித்த பலமாக இந்த தலைவர் பொறுப்பை பிரசிடண்ட் பொறுப்பேற்றிருக்கிறதானே அருமையான சகோதரன் ஆண்டவரே சாமுவேல் சிவப்பாக்கான ஜெபிக்கிறோம். அவர் இன்னும் வல்லமையை பயன்படுத்துகிறார்கள். ஒவ்வொரு நாளும் உடைய வல்லமை மகன் மேல் இருக்கட்டும். வைஸ் பிரசிடண்ட்காக ஜெபிக்கிறோம், அவர்களை பலப்படுத்துகிறார்கள். செக்ரட்டரிக்காக ஜெபிக்கிறோம், அவர்களை பலப்படுத்துகிறார்கள். வைஸ் செக்ரட்டரிக்காக ஜெபிக்கிறோம், ஜாயிண்ட் செக்ரட்டரிக்காக ஜெபிக்கிறோம், அவர்களை பலப்படுத்துகிறார்கள். ட்ரெஸருக்காக ஜெபிக்கிறோம், ஜாயிண்ட் ட்ரெஸருக்காக ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಆನೇಕಲ್ ತಾಲೂಕಿನ ಸಭಾಪಾಲಕರ ಕ್ರೈಸ್ತರ ಸಭೆಗಳ ಸಭಾಪಾಲಕರ ಅಸೋಸಿಯೇಷನ್ನ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾವು ಅವರನ್ನು ಮಹಿಮೆ ಪಡಿಸ್ತೀವಿ. ವಿಶೇಷತೆ ಏನೆಂದರೆ ಈ ಒಂದು ಅಸೋಸಿಯೇಷನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ವಿಶೇಷತೆ ಏನೆಂದರೆ ಎಲ್ಲ ಸಾಮಾಜಿಕ ಸೇವೆಗಳನ್ನು ಮಾಡಿ ನಾವು ದೇವರನ್ನು ಮಹಿಮೆ ಪಡಿಸ್ತೀವಿ. ಆಂಬುಲೆನ್ಸನ್ನು ಕೊಟ್ಟು ಎಲ್ಲರಿಗೂ ಒಂದು ಸೌಕರ್ಯವನ್ನು ನೀಡ್ತೀವಿ. ಹಾಗೆ ಒಂದು ಸ್ಮಶಾನಕ್ಕಾಗಿ ಜಾಗವನ್ನು ಡೊನೇಟ್ ಆಗಿ ಕೊಡ್ತಾರೆ, ಅದು ಸಹ ಜನರ ಸೇವೆಗಾಗಿ ಬೇಕು. ಮತ್ತು ಆಸ್ಪತ್ರೆಗಳ ಸೇವೆಯನ್ನು ಕೊಡ್ತಾಯಿದ್ದೀವಿ, ಅದನ್ನು ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಅದನ್ನು ಉಪಯೋಗಿಸಿ ಜನರ ಒಂದು ಸೇವೆಯನ್ನು ಮಾಡೋದನ್ನು ನಾವು ಉದ್ದೇಶಪೂರ್ವಕವಾಗಿ ಈ ದಿನ ಈ ಆನೇಕಲ್ ತಾಲೂಕಿನ ಕ್ರೈಸ್ತರ ಸಭೆಗಳ ಸಭಾಪಾಲಕರ ಅಸೋಸಿಯೇಷನ್ನ ಉದ್ಘಾಟನೆ ಮಾಡ್ತಾಯಿದ್ದೀವಿ. ನಮ್ಮ ಉದ್ಘಾಟನೆಗೆ ಬಂದಂಥ ಎಲ್ಲರಿಗೂ, ಪಾಲಕರಿಗೂ, ಗಣ್ಯ ವ್ಯಕ್ತಿಗಳಿಗೂ ನಾವು
ಅಸೋಸಿಯೇಷನ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ವಿಶೇಷವಾದ ಸಮಾಜ ಸೇವೆಗಳನ್ನು ಮಾಡಿ ಜನರಿಗೆ ಮಾರ್ಗದರ್ಶನವನ್ನು ನೋಡುವಂಥದ್ದು, ಉನ್ನತವಾದ ಕಾರ್ಯಗಳನ್ನು ಮಾಡೋದು ಹಾಗೂ ಇಲ್ಲಿ ಬಂದಂಥ ಎಲ್ಲ ಸಭಾಪಾಲಕರಿಗೂ ಹಾಗೂ ಆಡಳಿತ ಮಂಡಳಿಗೂ ಹಾಗೂ ವಾಹಿನಿ ವರ್ಗದವರೆಗೂ ನಾವು ಸಂಸ್ಥೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುವ. ಎಷ್ಟು ಮಂದಿ ಕ್ರೈಸ್ತ ಬಾಂಧವರಿದ್ದಾರೆ? ನಮ್ಮ ತಾಲೂಕಿನಲ್ಲಿ ಸುಮಾರು 120 ಪಾಸ್ಗಳಿದ್ದಾರೆ. ಟೋಟ್ಲಾಗಿ ತಿಳ್ಕೊಂಡಾಗ ನಾವು ಅಲ್ಲಿ ಇರ್ತಕ್ಕಂಥ ಕ್ರೈಸ್ತ ಬಾಂಧವರು ಸುಮಾರು 1.25 ಲಕ್ಷದವರೆಗೆ ಕ್ರೈಸ್ತ ಬಾಂಧವರಿದ್ದಾರೆ. ಸಮಸ್ಯೆಗಳಂತ ಏನು ಸರ್ವೆ ಮಾಡಿದ್ದೀರಾ? ಏನಾರ ಸಮಸ್ಯೆಗಳು? ಖಂಡಿತವಾಗಿ ನಾವು ಪ್ರತಿಯೊಂದು ಸಭೆಗಳನ್ನು ನಾವು ಹೋಗಿ ಸಂಧಿಸಿದಾಗ ನಮ್ಮ ಇರ್ತಕ್ಕಂಥ ಆಡಳಿತ ಮಂಡಳಿಯವರು ಸಂಧಿಸಿದಾಗ ಮೊದಲನೇದಾಗಿ ಅವರಿಗೆ ಎಲ್ಲೇ ಯಾವ ರೀತಿಯಾದಂಥ ಸ್ಮಶಾನ ಇಲ್ಲ, ಅದು ಯಮರೆಯಲ್ಲಿ ಮಾತ್ರ ಸ್ವಲ್ಪ ಸ್ಮಶಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ತಾಲೂಕಲ್ಲಿರ್ತಕ್ಕಂಥವರು ಸುಮಾರು 20-30 ಕಿಲೋಮೀಟರ್ಗಳ ಅಂತರದಲ್ಲಿ ಹೋಗಿ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ, ಶವ ಸಂಸ್ಕಾರ ಮಾಡೋದಕ್ಕೆ ಆಗ್ತಾಯಿಲ್ಲ. ಆದ್ದರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ಒತ್ತಾಯಿಸ್ತೀವಿ. ಹಾಗೆಯೇ ನಮ್ಮ ಶಾಸಕರಾದಂಥ ಮಾನ್ಯ ಶಿವಣ್ಣವರೆಗೂ ಸಹ ನಾವು ಒತ್ತಾಯಿಸಿ ಪ್ರತಿಯೊಂದು ಹೋಬಳಿಯಲ್ಲಿಯೂ ಸ್ಮಶಾನವನ್ನು ಕೊಡಬೇಕು ಮತ್ತು ಕ್ರಿಸ್ತನ ಭವನವನ್ನು ಕಟ್ಟಿಕೊಡಬೇಕು. ಹಾಗೂ ಈ ಆಲೇಕಲ್ ತಾಲೂಕಿನಲ್ಲಿ ಒಂದು ಮಾದರಿಯಾದಂಥ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಾವು ಎಲ್ಲ ಅಧಿಕಾರಿಗಳನ್ನು ನಾವು ಹೋಗಿ ಮನವಿ ಮಾಡ್ತೀವಿ ಸರ್. ಈ ಆನೇಕಲ್ ತಾಲೂಕು ಕ್ರೈಸ್ತ ಸಭಾಪಾಲಕರ ಅಸೋಸಿಯೇಷನನ್ನು ಪ್ರಾರಂಭ ಮಾಡುವ ಹಾಗೆ ಇವತ್ತು ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ ಮತ್ತು ಅನೇಕರು ಸಹಕಾರ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತೀವಿ. ಈ ಒಂದು ಅಸೋಸಿಯೇಷನ್ನ ಒಂದು ಉದ್ದೇಶ ಏನಪ್ಪ ಅಂದರೆ ಬೇರೆ ಕ್ರೈಸ್ತ ಸಮುದಾಯಕ್ಕೆ ಮಾತ್ರವಲ್ಲದೆ ಆನೇಕಲ್ ತಾಲೂಕಿನ ಬಡ ಯಾರಿದ್ದಾರೆ ಅವರಿಗೆ ಏನು ಸಮಸ್ಯೆಗಳಿದೆ, ಅವ್ರಿಗೆ ಏನು ಬೇಕಾಗಿದೆ ಅದರ ಅವಶ್ಯಕತೆಗಳನ್ನು ನಾವು ಪೂರೈಕೆ ಮಾಡೋದಕ್ಕೆ ಈಗಾಗಲೇ 256 ಹಳ್ಳಿಗಳನ್ನು ನಾವು ಸಂಧಿಸಿದ್ದೀವಿ, ರಿಪೋರ್ಟ್ ತಗೊಂಡಿದ್ದೀವಿ. ಇಲ್ಲಿ ಮೂಲ ತೊಂದರೆಗೆ ಒಳಗಾಗಿರೋದು ಕ್ರೈಸ್ತ ಸಮುದಾಯ. ಅವರಿಗೆ ಸ್ಮಶಾನ ಆಗಲಿ, ಅವರಿಗೆ ಸಮುದಾಯ ಭವನ ಆಗಲಿ, ಅವರಿಗೆ ಮನೆಗಳಾಗಲಿ, ಆರಾಧನೆ ಮಾಡೋದಕ್ಕೆ ಅವರಿಗೆ ಅವಕಾಶನೇ ಇಲ್ಲ. ಬಾಡಿಗೆ ಮನೆಗಳಲ್ಲಿ ತುಂಬ ಜನ ಇದ್ದಾರೆ. ಅವರ ಕಾರ್ಯಗಳಿಗಾಗಿ ಇವರೆಲ್ಲ ಮಾಡ್ತಾ ಇರೋದು ಜನರ ಒಳಿತಿಗಾಗಿ ಮಾಡ್ತಾರೆ. ಸೇವಕರು ಸ್ವಾರ್ಥಕ್ಕಾಗಿ ಏನು ಮಾಡ್ತಾಯಿಲ್ಲ, ಕೆಲಸ ಪಟ್ಟು 4 ಜನನ ಕುಡುಕರನ್ನು, ವ್ಯಭಿಚಾರಿಗಳನ್ನು, ಕಳ್ಳರನ್ನು, ಸುಳ್ಳರನ್ನು ಅವ್ರನ್ನೆಲ್ಲ ಒಳ್ಳೆಯವರನ್ನಾಗಿ ಮತ್ತೆ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ, ಅವ್ರ ಮನೆಗೆ ಕಳಿಸ್ಕೊಡ್ತಾರೆ. ಕಷ್ಟಪಡ್ತಾ ಇದ್ದಾರೆ ಸೇವಕರು, ಏಟು ತಿಂತಾ ಇದ್ದಾರೆ, ಬೈಸ್ಕೊಳ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇರೋದು ಒಳ್ಳೇದಕ್ಕೆ ಮಾಡ್ತಾ ಇರೋದು. ಈಗ ನೋಡ್ರಿ, ಒಬ್ಬ ಕುಡುಕನನ್ನು ಹೋಗಿ ಅವರಿಗೆ ಹಣ ಬಲ ಎಲ್ಲವನ್ನು ಇವರೇ ಖರ್ಚು ಮಾಡಿ ಒಳ್ಳೆಯವನಮಾಗಿ ಅವರಿಗೆ ಅದೇ ಮನೆಗೆ ಕೊಡ್ತಾ ಇದ್ದಾರೆ. ಆ ಮನೆಗೆ ಒಳ್ಳೇದಾಗ್ತಾ ಇರೋದು. ಆದರೆ ಕ್ರೈಸ್ತ ಸಮುದಾಯದಿಂದ ಸಮಾಜಕ್ಕೆ ಯಾವುದೇ ರೀತಿ ಹಾನಿ ಆಗಲಿಲ್ಲ, ತುಂಬ ಒಳ್ಳೇದಾಗ್ತದೆ. ಆದ ಕಾರಣ ಈ ಸಮುದಾಯ ಸಬಲೀಕರಣ ಆಗಬೇಕು, ಈ ಸಮುದಾಯ ಆಶೀರ್ವದಿಸಲ್ಪಡಬೇಕು. ಇದು 4 ಜನಕ್ಕೆ ಉಪಯೋಗ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಅಸೋಸಿಯೇಷನ್ ಮಾಡಿದ್ದೀವಿ. ಕಮಿಟಿ ಮೆಂಬರ್ಸು ತುಂಬ ಸಹಕರಿಸಿದ್ದಾರೆ. ಆನೇಕಲ್ ತಾಲೂಕು ಲೋಕಲ್ ಪಾಸ್ಟ್ಗಳು ಈಗ ಎದ್ದಿದ್ದಾರೆ. ಮೊದಲು 1-2 ಪಾಸ್ಟ್ ಇರ್ತಾಯಿದ್ರು. ಈಗ ತುಂಬ ಒಂದು 50-60 ಜನ ಸ್ಥಳೀಯ ಪಾಸ್ಟ್ಗಳಾಗಿದ್ದಾರೆ. ಇವತ್ತು ಭಾಳ ಸಂತೋಷ. ಅವರೆಲ್ಲರ ಸಹಕಾರ ಸಹಾಯದೊಂದಿಗೆ ಈ ಅಸೋಸಿಯೇಷನ್ ಪ್ರಾರಂಭ ಆಗಿದೆ. ಇದು ನಿಟ್ಟಿನಲ್ಲಿ ದಿನಮಾನಗಳಲ್ಲಿ ಮೀಡಿಯಾ ಮುಖಾಂತರವಾಗಿ ನಾವು ಏನೇನು ಸೇವೆ ಮಾಡ್ತೀವಿ ಅದನ್ನು ನಾವು ಸಮಾಜಕ್ಕೆ ತಿಳಿಸ್ತಾ ಈ ಕಾರ್ಯವನ್ನು ನಾವು ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ಎಲ್ಲರನ್ನ ದೇವರ ಆಶೀರ್ವಾದ ಮಾಡಿ ಮಹಿಮೆ ಉಂಟಾಗಲಿ. ಈ ಒಂದು ಸೇವಕರ ಒಂದು ಅನ್ಯೋನ್ಯತೆ ನಿಜವಾದ ಒಂದು ಅನ್ಯೋನ್ಯತೆಯಾಗಿ ಇರಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಜನಗಳಿಗೆ ಬಂದು ನಮ್ಮಿಂದ ಆಗಿದ್ದು ದೇವರು ನಮಗೆ ಕೊಟ್ಟ ಬಲದಿಂದ ನಾವು ಏನೇನು ಮಾಡಬೇಕು ಅನ್ನೋದನ್ನು ದೇವರ ಇಚ್ಛೆಯಂತೆ, ದೇವರ ಚಿತ್ತದಂತೆ ಅದನ್ನು ನಾವು ಮಾಡೋದಕ್ಕೆ ನಾವು ಇಷ್ಟಪಡ್ತಾ ಇದ್ವಿ. ಮತ್ತು ನಮ್ಮ ಮನಸ್ಸು ಏನಂತ ಹೇಳಿದ್ರೆ ಸಮಾಜಕ್ಕೆ ಒಳ್ಳೆಯದಾಗಬೇಕು. ಯೇಸು ಕ್ರಿಸ್ತನು ಆ ದಿನದಲ್ಲಿ ಜನರಿಗೆ ಒಳ್ಳೆಯ ಉಪಕಾರಗಳನ್ನು ಮಾಡಿದ್ರು. ಅವರು ನಡೆದಂಥ ಹಾದಿಯಲ್ಲಿ ನಾವು ಸಹ ನಡಿಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಮತ್ತು ದೇವರ ಚಿತ್ತನೂ ಅದೇನೇ ಆಗಿರೋದ್ರಿಂದ ದೇವರ ನಾಮಕ್ಕೆ ಮಹಿಮೆ ನಾಮಕ್ಕೆ ಸ್ತೋತ್ರವಾಗಲಿ. ಈ ಆನೇಕಲ್ ತಾಲೂಕಿನ ಕ್ರೈಸ್ತ ಸಭೆಗಳ ಒಕ್ಕೂಟ ಏನಿದೆ ಇದು ಮುಂದಿನ ದಿನಗಳಲ್ಲಿ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಲಿಕ್ಕಿದೆ. ನಮ್ಮ ಒಂದು ಮೂಲ ಉದ್ದೇಶ ಏನಂತ ಹೇಳಿದ್ರೆ ಆನೇಕಲ್ ತಾಲೂಕಿರ್ತಕ್ಕಂಥ ಸಬಲರಿಗೆ ಬಲವನ್ನು ತುಂಬತಕ್ಕಂಥದ್ದು, ಸಭೆಗಳಿಗೆ ಬಲವನ್ನು ತುಂಬತಕ್ಕಂಥದ್ದು, ಅನೇಕ ವಿಧವಾಗಿರ್ತಕ್ಕಂಥ ಸೋಷಿಯಲ್ ಆಗಿ ನೊಂದಲ್ಪಟ್ಟಿರ್ತಕ್ಕಂಥವರಿಗೆ ಈ ಒಕ್ಕೂಟ ಏನು ಆನೇಕಲ್ ತಾಲೂಕಿರ್ತಕ್ಕಂಥ ಒಕ್ಕೂಟ ಅವರಿಗೆ ನಾವು ಇದ್ದೇವೆ, ನಾವು ಬಲ ಕೊಡ್ತೀವಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಿಟ್ಟಿನಲ್ಲಿ ನಾವು ಮುಂದೆ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಈ ದಿನ ನಾವು ಉದ್ಘಾಟನೆಯನ್ನು ಪ್ರಾರಂಭಿಸಿದ್ದೀವಿ. ದೇವರೆಲ್ಲರನ್ನ ಆಶೀರ್ವಾದ ಮಾಡಿ. ಆನೇಕಲ್ ಕ್ಷೇತ್ರ ಸರ್ವ ಜನರು ವಾಸಿಸುವಂಥ ಸ್ಥಳವಾಗಿದೆ. ಈ ಆನೇಕಲ್ ಪಟ್ಟಣದಲ್ಲಿ ಕ್ರೈಸ್ತ ಸಮುದಾಯದವರು ಹೇರಳವಾಗಿ ಇದ್ದಾರೆ. ಕ್ರೈಸ್ತರಿಗೆ
ಏನು ಎಲ್ಲ ಅನುಕೂಲತೆಗಳು ಬೇಕಾಗಿದೆ, ವಿದ್ಯಾಭ್ಯಾಸ ಇರ್ಬೋದು, ಸ್ಮಶಾನದ ವಿಷಯವಾಗಿ ಅವರ ಜೀವಿತ ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸೋದಕ್ಕೆ ನಮ್ಮ ಸಂಘಟನೆ ಆನೇಕಲ್ ಕ್ರೈಸ್ತ ಸಭೆಗಳ ಅಸೋಸಿಯೇಷನನ್ನು ಈ ದಿನ ದೇವರು ತಾನೇ ನಮ್ಮ ಜೊತೆಲಿದ್ದು ಉದ್ಘಾಟನೆ ಮಾಡಿದ್ದೀವಿ. ದೇವರು ಯೇಸು ಕ್ರಿಸ್ತನು ಪ್ರತಿಯೊಂದು ವರ್ಗದವರಿಗೂ ಆತನು ದೇವರಾಗಿ, ಪ್ರತಿಯೊಬ್ಬರಿಗೂ ಆತನು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಈ ಧರೆಗೆ ಇಳಿದು ಬಂದರು. ನಾವು ಸಹ ದೇವರು ಯಾವ ರೀತಿ ಈ ಲೋಕದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದರೋ, ದೇವ್ರ ವಾಕ್ಯ ಹೇಳ್ತಿದೆ, ಈಗ ನನ್ನ ಹಿಂದೆ ಬರುವ ನನಗಿಂತ ಮಹತ್ತರವಾದ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ನಮ್ಮನ್ನು ದೇವರು ಇಲ್ಲಿ ಕಳಿಸ್ಕೊಂಡಿದ್ದಾರೆ. ನೀವು ಸಹ ನನ್ನ ಹಾಗೆ ನೀವು ಈ ಲೋಕದಲ್ಲಿ ಎಲ್ಲ ಸಮುದಾಯದ ವರ್ಗದ ಜನರ ಮಧ್ಯದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿರಿ ಎಂಬುದಾಗಿ. ಅದಕ್ಕೋಸ್ಕರ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ನಾವು ಪ್ರತಿಯೊಂದು ವಿಷಯದಲ್ಲಿಯೂ ಸಮಾಧಾನದೊಂದಿಗೆ ಒಳ್ಳೆ ಪ್ರೀತಿ ಅನ್ಯೋನ್ಯತೆಯೊಂದಿಗೆ ನಾವು ನಡ್ಕೊಳ್ಳಿಕ್ಕೆ ಈ ಅಸೋಸಿಯೇಷನ್ನ ಮೂಲಕ ನಾವು ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿ ಈ ಸಮಯವನ್ನು ದೇವ್ರಿಗೊಪ್ಪಿಸಿ, ಆನೇಕಲ್ ತಾಲೂಕು ಸಭಾಪಾಲಕರ ಈ ಸಂಘಟನೆ ಈ ದಿನದಲ್ಲಿ ಏರ್ಪಡಿಸಲಾಗಿದೆ ಮತ್ತು ಇದರ ಮುಖಾಂತರ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ನಾವು ಜೊತೆಗಾರರಾಗಿರ್ತೀವಿ, ಅವರ ಪರವಾಗಿ ನಾವು ಹೋರಾಡ್ತೀವಿ, ಮುಂದೆ ನಿಂತ್ಕೊಳ್ಳುತ್ತೀವಿ ಎಂಬ ಕಾರಣದಿಂದ ಈ ದಿನದಲ್ಲಿ ಈ ಸಂಘಟನೆಯನ್ನು ಉದ್ಘಾಟನೆ ಮಾಡಲಾಗಿದೆ. ಮತ್ತು ಅಧಿಕಾರಿಗಳು ನಮಗೆ ಸಹಾಯ ಮಾಡುವರಿದ್ದಾರೆ. ಸರ್ಕಾರವು ನಮಗೆ ಒಳ್ಳೆಯ ಯೋಜನೆಗಳನ್ನು ತಂದಿದೆ, ಹಣಕಾಸನ್ನು ಕೂಡ ಮೀಸಲಿಟ್ಟಿದ್ದಾರೆ. ಅದು ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಬಂದು ಸೇರಬೇಕು. ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡೋಣ ಎಂದು ನಾವು ಈ ಸಂಘಟನೆಯನ್ನು ನಾವು ಆಯೋಜಿಸಿದ್ದೀವಿ. ಮತ್ತು ಕ್ರೈಸ್ತರಿಗೆ ಇರುವ ಕಷ್ಟಗಳು, ನಷ್ಟಗಳು ಅದನ್ನು ಹಿರಿಯರಿಗೆ, ಅಧಿಕಾರಿಗಳಿಗೆ, ಸರ್ಕಾರಗಳು ತಿಳಿಸುವ ನಿಟ್ಟಿನಲ್ಲಿ ಕೂಡ ಈ ಸಂಘಟನೆ ನಾವು ಉದ್ಘಾಟನೆ ಮಾಡಿದ್ದೀವಿ. ಅದರ ಎಲ್ಲರ ಒಂದು ಸಹಾಯತ ನಮಗೆ ಇದೆ ಎಂದು ನಾವು ನಂಬುತ್ತೀವಿ. ಇಷ್ಟವರೆಗೆ ನಡ್ಕೊಂಡು ಬಂದೆ, ಮುಂದೆ ಕೂಡ ಹೀಗೆ ನಡ್ಕೊಂಡು ಹೋಗಬೇಕೆಂಬುದೇ ನಮ್ಮ ಆಶೆಯಾಗಿದೆ. ನಮಗೆ ಸ್ತೋತ್ರವಾಗಲಿ. ಪ್ರತಿಯೊಂದು ಸಂಘಟನೆಗಳನ್ನು ಸ್ಥಾಪಿಸುವಾಗ ಅದರದ್ದೇ ಆದಂಥ ಕೆಲವೊಂದು ಯೋಜನೆಗಳಿರ್ತದೆ. ಹಾಗೆ ನಾವು ಸಹ ಈ ಸಂಘಟನೆ ಮಾಡುವಾಗ ಅದಕ್ಕೆ ಮುಂಚೆ ಹಲವಾರು ದಿನ ಪ್ರಾರ್ಥಿಸಿ ಒಂದು ಉತ್ತಮವಾದ ಯೋಜನೆಗಳನ್ನು ರೂಪಿಸಿಕೊಂಡು ಒಂದು ಸಂಘಟನೆಯನ್ನು ಮಾಡಿ ನಮ್ಮ ಆನೇಕಲ್ ತಾಲೂಕು ಪ್ರಾಂತ್ಯದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಬೇಕು. ಯಾವ ಬದಲಾವಣೆಗಳನ್ನು ತರಬೇಕು ಅಂದರೆ, ನಾವು ಉಪವಾಸವಾಗಿದ್ದು ಹಳ್ಳಿಗಳಲ್ಲಿ ಒಂದೊಂದು ಕಡೆ ಸೇರಿ ನಾವು ಕೆಲವೊಂದು ವಿಚಾರಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಯಾವ ವಿಷಯಕ್ಕೆ ಅಂತ ಅಂದಾಗ, ಒಗ್ಗಟ್ಟಿನಿಂದ ಈಗ ನೋಡ್ರಿ ನೀವು ಸುತ್ತಮುತ್ತ ಎಷ್ಟೋ ಯುವಕರು, ಯುವತಿಯರು ಇವತ್ತು ಡ್ರಗ್ಸ್ಗೆ ಬಲಿಯಾಗಿದ್ದಾರೆ, ಕುಡಿತ ಚಟಕ್ಕೆ ಬಲಿಯಾಗಿದ್ದಾರೆ, ಗಾಂಜಾ ಅಫೀಮಿಗೆ ಬಲಿಯಾಗಿದ್ದಾರೆ. ಯಾರು ಅವ್ರನ್ನ ರಕ್ಷಿಸೋದು? ಹೆಂಗೆ ಅವ್ರನ್ನ ರಕ್ಷಿಸೋದು? ಅದಕ್ಕೆ ಕೆಲವೊಂದು ಯೋಜನೆಗಳನ್ನು ನಾವು ಮಾಡ್ಕೊಂಡಿದ್ವಿ. ನಾವು ದೇವರನ್ನ ಪ್ರಾರ್ಥಿಸ್ತೀವಿ. ಅವರ ಮನಸ್ಸಲ್ಲಿ, ಅವ್ರ ಚಿಂತನೆಗಳಲ್ಲಿ ಇರುವಂಥ ಆ ಆಸೆ ಆಕಾಂಕ್ಷೆಗಳನ್ನು, ಚಟಗಳನ್ನು ದೇವರು ತೆಗಿಲಿಕ್ಕೆ ಸಾಧ್ಯ ರೀ. ಅಂಥ ಒಂದು ಒಳ್ಳೆಯ ಉದ್ದೇಶಗಳನ್ನಿಟ್ಟುಕೊಂಡು ನಮ್ಮ ಆನೇಕಲ್ ಪ್ರಾಂತ್ಯದಲ್ಲಿ ಮುಂದಿನ ದಿನಗಳಲ್ಲಿ ವಾತಾವರಣ, ಯೌವನಸ್ಥರ ಮಧ್ಯದಲ್ಲಿ ಒಂದು ಪವಿತ್ರವಾದ ವಾತಾವರಣ ಬರಲಿ. ಎಷ್ಟೋ ಕಡೆ ತಂದೆ ತಾಯಿಗಳ ಮಾತನ್ನು ಮಕ್ಕಳು ಕೇಳ್ತಾ ಇಲ್ಲ. ಏನಾಗ್ತಾಯಿದೆ ಸಮಾಜದಲ್ಲಿ? ಇದೆಲ್ಲದರ ಕುರಿತಾಗಿ ನಾವು ಪ್ರಾರ್ಥನೆ ಮಾಡಿ ಇದೆಲ್ಲ ಮನಸ್ಥಿತಿಗಳನ್ನು ದೇವರ ಮನಸ್ಥಿತಿಗೆ ಬದಲಾಯಿಸಬೇಕು, ದೇವರ ವಿಚಾರಧಾರೆಗಳಿಗೆ ಜನರನ್ನು ತರಬೇಕು ಅಂತ ಹೇಳಿ ನಾವು ಈ ಸಂಘಟನೆಯನ್ನು ಮಾಡಿಕೊಂಡಿರೋದ್ರಿ. ನಾವು ಬಹಳಷ್ಟು ಕಡೆ ನೋಡುವಾಗ ನಮ್ಮ ಪೂರ್ವಜರಾಗಲಿ, ಇತಿಹಾಸಕಾರರಾಗಲಿ, ಈಗ ಸ್ವಾಮಿ ವಿವೇಕಾನಂದರಂಥ ಸಾಧುಗಳಾಗಲಿ, ಅವರ ವಿಚಾರಧಾರೆಗಳನ್ನು ನೋಡುವಾಗ ಅವರೆಲ್ಲರೂ ಯೇಸು ಕ್ರಿಸ್ತನ ವಿಚಾರಧಾರೆಗಳನ್ನು ಒಪ್ಪಿಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಒಂದು ವೇಳೆ ನಾನೇನಾದರೂ ಯೇಸು ಕ್ರಿಸ್ತನ ಕಾಲದಲ್ಲಿ ಪ್ಯಾಲೆಸ್ತೈನಿನಲ್ಲಿ ಇದ್ದಿದ್ರೆ ಒಬ್ಬ ಯುವತಿ ತನ್ನ ಕಣ್ಣೀರಿನಿಂದ ಅವರ ಪಾದಗಳನ್ನು ತೊಳೆದು, ನಾನಾದರೂ ನನ್ನ ಹೃದಯದ ರಕ್ತದಿಂದ ಅವರ ಪಾದಗಳನ್ನು ತೊಳಿತಾ ಇದ್ದೆ ಅಂತೇಳಿ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಇಂಥ ವಿಚಾರಧಾರೆಗಳನ್ನಿಟ್ಟುಕೊಂಡು ನಾವು ಈ ಸಂಘಟನೆ ಮಾಡಿದ್ದೇವೆ. ನಮ್ಮ ಉದ್ದೇಶ ಒಂದೇ, ಈ ಆನೇಕಲ್ ಪ್ರಾಂತ್ಯದಲ್ಲಿ ಒಂದು ಒಳ್ಳೆಯ ವಾತಾವರಣ, ಜನರ ಮನಸ್ಥಿತಿಗಳ ಮೇಲೆ. ಎಷ್ಟೋ ಜನರಿಗೆ ಶಾಪಗಳಂದರೆ ಏನು ಗೊತ್ತಿಲ್ಲ ರೀ. ಎಷ್ಟೋ ಜನರಿಗೆ ಏನು ನಾವು ಪಾಪ ಮಾಡ್ತಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ಈ ಎಲ್ಲ ಮನಸ್ಥಿತಿಗಳು ಬದಲಾಗಬೇಕಂದ್ರೆ ಅದಕ್ಕೆ ತಕ್ಕಂತೆ ನಾವು ದೇವರ ಸನ್ನಿಧಾನದಲ್ಲಿ ಕೂರಬೇಕಾಗ್ತದೆ. ಅಂತಹ ಒಂದು ಒಳ್ಳೆಯ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಈ ಸಂಘಟನೆಯನ್ನು ಸ್ಥಾಪಿಸಿದ್ದೀವಿ. ಅಂಥ ಉದ್ದೇಶಗಳಲ್ಲಿ ಮುನ್ನಡೆಯಲಿಕ್ಕೆ ದೇವರು ನಮ್ಮನ್ನು ನಡೆಸ್ತಾರೆ ಅಂತ ನಾವು ನಂಬುತ್ತಾ ನನ್ನ ಮಾತುಗಳನ್ನು ಯೇಸುವಿನ ನಾಮದಲ್ಲಿ ನಾನು ಮುಗಿಸುವವನಾಗಿದ್ದೇನೆ.